नमः। ओम जगद्गुरु परमलिंगाय नमः। हर ओम जगद्गुरु मैलारलिंगाय नमः। हर ओम जगद्गुरु स्वर्णहरिलिंगाय नमः। हर ओम भारज्योतिर्लिंगाय नमः। हर ओम सोमलिंगाय नमः। हर ओम यल्लालिंगाय नमः। हर ओम श्री गुरु बसवलिंगाय नमः। हर ओम इष्टलिंगाय नमः। हर ओम रावलिंगाय नमः। हर ओम प्राणलिंगाय नमः। हर ओम महिमान्वितमालिंगाय नमो नमः। ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ओंकार शिवाय नमः शिवाय। हर ओम शांति शांति शांति। ಸದಾವ ಕಾಲದಲ್ಲಿ ಕಾಡತಕ್ಕಂಥ ದುಃಖವನ್ನು ಹೊಡೆದೋಡಿಸಿ ಪರಮ ಶಾಂತಿಯನ್ನು ಕರುಣಿಸಿರುವಂತ ಗುರುವಿನ ಗುರು ಪರಮ ಗುರುವಿನ ಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತ ಮುಂಡಗನೂರಿನಲ್ಲಿ ಹಿರಿವಳಿ ದಂಡಿ ಮೇಲೆ ಬಿರದ ಮಡ್ಡಿ ಮೇಲೆ ಆಸೀನರಾಗಿರುವಂತ ಶ್ರೀ ಗುರು ಮಹಾಲಿಂಗರಾಯರನ್ನ ಮೊದಲು ಮಾಡಿಕೊಂಡು ಇಲ್ಲಿ ಕೂಡಿರುವಂತ ಎಲ್ಲ ಗುರು ಹಿರಿಯರಿಗೂ ಗುರು ಮಾತೆಯರಿಗೂ ಅವರಿವರೆನ್ನದೇ ಸಕಲ ಸಮಸ್ತ ಭಕ್ತರಿಗೂ ಶರಣು ಶರಣಾರ್ಥಿಗಳು. ಏನು ಆತ್ಮೀಯ ಬಂಧುಗಳೇ, ನಮ್ಮ ಮಹಾಲಿಂಗರಾಯರ ಈ ಹಾಲಮತ ಪುರಾಣದಲ್ಲಿ ಆಧ್ಯಾತ್ಮಿಕ ಪ್ರವಚನ ಅರ್ಥಾತ್ ಗುರುವಿನ ಪ್ರವಚನ ಇವತ್ತು ಗುರುವಿನ ಗುಲಾಮನಾಗಿ ದೇವರಾದರೂ ಗುರು ಬೇಕು ಎಂದು ಪಂಡರಿನಾಥನು ಗುರುವಿನ ಮಾಡಿಕೊಳ್ಳುವಂತ ಕಥಾಭಾಗ. ಮೊದಲಿಗೆ ಎನ್ನ ಆತ್ಮೀಯ ಬಂಧುಗಳೇ, ಗುರುವಿನ ಒಂದು ಆಧಾರದ ವಚನಗಳನ್ನ ಪದ್ಯಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ನೀವು ಚಿಂತನವನ್ನು ಮಾಡೋಣ. ಏನು ಇಷ್ಟೊಂದು ಮಳಿ ಆದ್ರೂ ಕೂಡ ನೀವು ನಡ್ಕೋತ ಹಂಗ ಮಳೆಯಾಗ ಬಂದಿರಿ ಏನ್ರಿ. ಬಹಳ ದೊಡ್ಡ ಭಕ್ತಿ ನಿಮ್ಮದು, ಗುರು ಭಕ್ತಿ. ಮಹಾಲಿಂಗರಾಯನ ಪುರಾಣ ಕೇಳಲಾಕ ಭಯ ಭಕ್ತಿಯಿಂದ ಎಷ್ಟೋ ಮಳೆ ಆದ್ರೂ ಕೂಡ ಕೆಸರಾದ್ರೂ ಕೂಡ ಭಕ್ತಿಯಿಂದ ಬೆಳಿಗ್ಗೆ 3 ಗಂಟೆಯಿಂದ 4 ಗಂಟೆಗೆ ಎದ್ದು ಇಲ್ಲಿ ತನಕ ನಡ್ಕೋತ ಬಂದು ಕೇಳುವವರು ಇದ್ದೀರಿ. ನಿಮ್ಗೆಲ್ಲರಿಗೆ ಅನಂತ ವಂದನೆಗಳು. ಏನ ಆತ್ಮೀಯ ಬಂಧುಗಳೇ, ಇವತ್ತಿನ ಗುರುವಾಕ್ಯ ಯಾವುದು, ಶ್ಲೋಕ ಯಾವುದು, ಅಪದ್ಯ ಯಾವುದು ಅಂತ ಕೇಳಿದ್ರ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರುವಂತ ಶ್ರೀಮಾನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಬಹಳ ಸುಂದರವಾಗಿ ಮೊಟ್ಟ ಮೊದಲಿಗೆ ಒಂದು ಪಲ್ಲವಿಯನ್ನು ಬರೀತಾರೆ.
ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳವುದು ನರರಿಗೆ ಮುಕುತಿ. ಏನ್ ಶ್ರೀ ಗುರು ಅಂತೂ ಯಾರಿಗೆ ಹೇಳ್ಬೇಕ್ರಿ? ಶ್ರೀ ಗುರು ಅಂತ ಯಾರಿಗೆ ಅನ್ಬೇಕು? ಶ್ರೀ ಗುರು ಅಂತಂದ್ರೆ ಒಬ್ರು ವರಕವಿ ಹೇಳ್ತಾರ ಒಂದು ವಚನದಲ್ಲಿ, ಕೇಳ್ರಿ ಆ ವಚನ. ಗುರು ಎಂದರೆ, ಸದ್ಗುರು ಎಂದರೆ ಹೇಗಿರಬೇಕು? ಸದ್ಗುರು ಎಂದರೆ ಹೇಗಿರಬೇಕು? ಸರ್ವ ಸಂಘ ಪರಿತ್ಯಾಗಿಯಾಗಿರಬೇಕು, ಗರ್ವವನ್ನು ಅಳದಿರಬೇಕು, ತತ್ವಜ್ಞಾನ ಎಂಬುದು ಪೂರ ಪಡೆದಿರಬೇಕು. ಶ್ರೀ ಗುರು ನಮ್ಮ ಬೀರಲಿಂಗನ ಪಾದದಲ್ಲಿ, ನಮ್ಮ ಪಾದದಲ್ಲಿ ಅಂದ್ರೆ ಶ್ರೀ ಗುರುವಿನ ಪಾದದಲ್ಲಿ ಹೊಂದಿರಬೇಕು ಅಂತ. ಇಂಥವರಿಗೆ ಗುರುಗಳನ್ನು ಬೇಕು. ಅದಕ್ಕೆ ನಿಜಗೊಂಡ್ರೆ ಹೇಳಿದ್ರಲ್ಲ, ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳವುದು ನರರಿಗೆ ಮುಕುತಿ. ಶ್ರೀ ಗುರು ಅಂತಂದ್ರೆ ಶ್ರೀ ಗುರುವಿನ ವಚನ ಎಷ್ಟು ಜನ ಆಲಿಸ್ತಾರೆ? ಎಷ್ಟು ಜನ ಉಪದೇಶ ಪಡ್ಕೊಂಡು ಆ ವಚನವನ್ನು ಆಲಿಸ್ತಾರ? ಶ್ರೀ ವಚನ ಆಲಿಸ್ತಾರೆ. ಶ್ರೀ ವಚನ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ? ಶ್ರೀ ಗುರುವಿನ ವಚನ ಆಲಿಸೋದಿಲ್ಲ, ಶ್ರೀ ವಚನ ಆಲಿಸ್ತಾರ. ನಿಜಗುಂದ್ರೆ ಇನ್ನೊಂದು ಕಡೆ ಹೇಳ್ತಾರ ಬಹಳ ಸುಂದರವಾಗಿ, ಶ್ರೀ ಗುರುವಿನ ವಚನದಿಂದ ಅಧಿಕ ಸುದೇ ಉಂಟೆ. ನೀತಿ ಕ್ರಿಯಾ ಅಂದ್ರೆ 5 ಸ್ಥಳಗಳದಾವ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಈ 5 ಸ್ಥಳಗಳಲ್ಲಿ 3ನೇ ಸ್ಥಳದಲ್ಲಿ ಕೂಡ ಹೇಳ್ತಾರ ಅವರು ಏನಂತ? ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ. ಗುರುವಿನ ಒಂದು ವಾಣಿಗಿಂತಲೂ, ಗುರುವಿನ ಒಂದು ಮಾತಿನಕ್ಕಿಂತಲೂ, ಗುರುವಿನ ವಾಕ್ಯಕ್ಕಿಂತಲೂ ಅಮೃತ ಬ್ಯಾರೆ ಎಲ್ಲರೇ ಸಿಗ್ತತೇನು ಅಂತ ಕೇಳ್ತಾರ. ಅಮೃತ ಇಲ್ಲ ಶ್ರೀ ಗುರುವಿನ ಬಿಟ್ಟು. ಚಂದ್ರನ ಕಿರಣದಲ್ಲಿ ಅಮೃತ ಅದ ಅಂತ ಹೇಳ್ತಾರ. ಅದರಲ್ಲಿ ಅಮೃತ ಅದೇನ್ರಿ? ಅದು ಶಾಶ್ವತ ಐತೇನ್ರಿ? ಇಲ್ಲ. ಇನ್ನ ಸ್ತ್ರೀಯ ನಾಮಾಮೃತದಲ್ಲಿ ಅಮೃತ ಐತೆ ಅಂತ ಹೇಳ್ತಾರ. ಅಮೃತ ಐತೇನ್ರಿ? ಇಲ್ಲ. ಅದಕ್ಕ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ. ಗುರುವಿನ ಬಿಟ್ಟು, ಸದ್ಗುರುವಿನ ಬಿಟ್ಟು, ಆ ವಾಕ್ಯವನ್ನು ಬಿಟ್ಟು ಪಂಚಾಮೃತ ಇಲ್ಲ. ಇನ್ನ ಈ ಗುರುವಿನ ಬದಲ ಅಲ್ಲಂಪರ್ವ ದೇವರು ಕೂಡ ಹೇಳ್ತಾರ. 12ನೇ ಶತಮಾನದಲ್ಲಿ ಶೂನ್ಯ ಸಂಪಾದನೆಯನ್ನು ಹೊಂದಿರತಕ್ಕಂತ, ಶೂನ್ಯ ಶಿವಸ್ಥಾನದ ಮೇಲೆ ಕುಳಿತುಕೊಂಡಿರುವಂತ ಬಹಳ ದೊಡ್ಡ ಗುರುಗಳು ಅಲ್ಲಂಪರ್ವ ದೇವರು ಹೇಳ್ತಾರ, ಕರ್ತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಹೇಳಿದೊಡೆ ಆಗಲೇ ಮಾ ಪ್ರಸಾದವೆಂದನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಹೇಳಿದೊಡೆ ಆಗಲೇ ಮಾ ಪ್ರಸಾದವೆಂದನೆಯ. ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿ ಹೇಳಿದೊಡೆ ಆಗಲೇ ಮಾ ಪ್ರಸಾದವೆಂದನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಹೇಳಿದೊಡೆ ಆಗಲೇ ಮಾ ಪ್ರಸಾದವೆಂದನೆಯ. ಗುಹೇಶ್ವರ. ಕರ್ತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಹೊಡೆದು ಬುದ್ಧಿ ಹೇಳಿದ ಗುರು. ಯಾಕಂದ್ರ ವಿದ್ಯಾ ಬರಲಿಲ್ಲ ಅಂತಂದ್ರೆ ಹೊಡೆದು ಬಡದು ಬುದ್ಧಿ ಹೇಳ್ತಿದ್ರು. ಒಂದು ಹಸುವನ್ನು ಕೊಟ್ಟು 100 ಹಸು ಆದ ಮೇಲೆ ಬಾ ನನ್ನ ಕಡೆ ಉಪದೇಶ ಕೊಡ್ತೀನಿ ಅಂತ ಹೇಳ್ತಿದ್ರು. ಏನ್ರಿ? ಬಡದ ಬುದ್ಧಿ ಹೇಳ್ತಿದ್ರು ಅವಾಗ ಕರ್ತಾಯುಗದಲ್ಲಿ. ತ್ರೇತಾಯುಗದಲ್ಲಿ ಬಡಿದು ಬಿಟ್ರು, ಹೊಡಿದು ಬಿಟ್ರು,
ಬರೀ ಬೇಯಕ್ ಶುರು ಮಾಡಿದ್ರು. ಏನ್ ಬೈದ 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 ಬುದ್ಧಿ ಹೇಳಿದರು. ಅವಾಗ ಮಹಾಪ್ರಸಾದ ಎಂದು ಸ್ವೀಕಾರ ಮಾಡ್ತಿದ್ರು ಶಿಷ್ಯರು. ಇನ್ನ ದ್ವಾಪಾರ ಯೋಗದಲ್ಲಿ ಜಂಕಿಸಿ ಅಂತಂದ್ರ ಒಂದಿಸಿ ಮೃದುವಾಗಿ ಹೇಳಿದ್ರು. ಹೇಳಿ ಅಷ್ಟೇ ಸೂಕ್ಷ್ಮವಾಗಿ ಹೇಳಿದ್ರು. ಆಗಲೇ ಮಹಾಪ್ರಸಾದವೆಂದನೆಯ. ಇನ್ನು ಕಲಿಯುಗದಲ್ಲಿ ಹಿಂದಕ್ಕೆ ಬಂದಾಗ ಗುರುವಿನ ಮಠಕ್ಕೆ ಭಕ್ತಾದಿಗಳು ಶಿಷ್ಯರು ಬರ್ತಿದ್ದಿಲ್ರಿ. ಏನ್ರಿ ಬರ್ತಿದ್ದಿಲ್ಲ. ಅವಾಗ ಸದ್ಗುರುಗಳಾದವರು ಮನಿ ಮನಿಗೆ ಹೋಗಿ ಏನ್ರಿ ನಮ್ಮ ಶಿವಾನಂದ ಅಪ್ಪಗಳಾಗಿರ್ಬಹುದು, ಮತ್ತ ನಮ್ಮ ಬಿಜಾಪುರಿನ ಮಲ್ಲಿಕಾರ್ಜುನ ಸ್ವಾಮಿಗಳಾಗಿರ್ಬಹುದು, ಇಂಥ ದೊಡ್ಡ ಗುರುಗಳು, ಮಾಲಿಕರನ್ನ ಇಂಥ ಗುರುಗಳು, ಪಾನಗನೂರ ಕರೆದೇವರ ಕರೆಸಿದ್ದನಂತ ಗುರುಗಳು ಮನಿ ಮನಿಗೆ ತೆರಳಿ ಬರಿಪ್ಪ ಗುರು ಮಠಕ್ಕಂತ ಹೇಳಿ ಒಂದಿಸಿ ಅವರಿಗೆ ನಮಸ್ಕಾರ ಮಾಡಿ ಬರ್ರಿ 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 ಅಂತ ಕರೆದ್ರು ಕೂಡ ಈಗ ಯಾರು ಉಪದೇಶಕ್ಕೆ ಬರಂಗಿಲ್ಲ. ಯಾಕಂತ ಕೇಳಿದ್ರೆ ಈ ಕಲಿಯುಗದ ಪ್ರಭಾವ ಅಷ್ಟದ. ಕರ್ತಾಯುಗದಲ್ಲಿ ಬಡದ ಬುದ್ಧಿ ಹೇಳಿದಷ್ಟ, ತ್ರೇತಾಯುಗದಲ್ಲಿ ಬೈದ ಬುದ್ಧಿಯ ಹೇಳಿದಷ್ಟ, ದ್ವಾಪಾರ ಯುಗದಲ್ಲಿ ಜಂಕಿಸಿ ಬುದ್ಧಿ ಹೇಳಿದಷ್ಟ, ಕಲಿಯುಗದಾಗ ಹಿಂಗೇನರೇ ಬಡದು ಹೊಡೆದು ಮತ್ತ ಬೈದು ಬುದ್ಧಿ ಹೇಳಿದ್ರ ಯಾರು ಮೊದಲ ಬರಂಗಿಲ್ಲ. ಹಿಂಗ ಬಡದ್ರಂತೂ ಅವ್ರ ಮಠದ ಮುಂದಲ್ಲ ಒಟ್ಟ ಈ ಕಡೆ 6 ತಿಂಗಳಲ್ಲ ವರ್ಷ ಅಲ್ಲ ಒಟ್ಟ ಬರಂಗಿಲ್ಲ. ಅದನ್ನ ಮರ್ತ ಬಿಡುದು. ಅದಕ್ಕ ಗುರುವಿನ ಬದ್ದಲ್ಲ, ಗುರುವಿನ ಲಕ್ಷಣ ಹೇಳ್ತಾನ ಸರ್ವಜ್ಞ ಮೂರ್ತಿ. ಕೇಳಿ, ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನು ಬಿದ್ದಂತೆ, ಒಳ್ಳೆ ಗುರುವಿನ ಉಪದೇಶವಿಲ್ಲದಡೆ ಎಲ್ಲಿಹುದು ಮುಕ್ತಿ ಸರ್ವಜ್ಞ ಅಂತ ಕೇಳ್ತಾನೆ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದಕ್ಕೆ ಎರವಾಗಿ ಗುರುವಿನ ಹತ್ತಿರ ಇರು ಎಂದ ಸರ್ವಜ್ಞ. ಬಳ್ಳಿ ಕುರುಡರು ಅಂದ್ರೆ ಹುಟ್ಟ ಕುರುಡರು. ಬಳ್ಳಿ ಕುರುಡರು ಅಂದ್ರೆ ಹುಟ್ಟು ಕುರುಡರು, ಜ್ಞಾನ ಇಲ್ಲದವ್ರು, ತಿಳುವಳಿಕೆ ಇಲ್ಲದವ್ರು, ಅಷ್ಟೇ ಅಲ್ಲ ಅರಿವು ಇಲ್ಲದವ್ರು, ಅಜ್ಞಾನದಲ್ಲಿ ಕಾಲ ಕಳಿತಕ್ಕಂತ ಇಂಥ ಹುಟ್ಟ ಕುರುಡರ, ಹುಟ್ಟಿನಿಂದ ಕುರುಡರ ಕೈ ಹಿಡಿದರ ಅವರೇನ ಹೊಲಿದಾರ್ಸಂಗಿಲ್ಲ. ನೋಡ್ರಿ ನೀವು, ಯಾರೋ ಒಬ್ಬ ಕುರುಡನ ಕೈ ಆ ಕುರುಡ ಹಿಡಿದರ ಕುಡ್ಡ ಏನ್ ಮಾಡ್ತಾನೋ ಅಂದ್ರ ಇಲ್ಲಿ ಗುಮ್ಮು ನೀರದ ಇಲ್ಲಿ ಗುಮ್ಮು ನೀರಿಲ್ಲ ಅಂತ ಹೇಳಿ ನಾ ನದಿ ದಾಟಿಸ್ತೀನಿ, ಹೊಳಿ ದಾಟಿಸ್ತೀನಿ, ಸಮುದ್ರ ದಾಟಿಸ್ತೀನಿ ಅಂತ ಹೇಳಿ ಅವನ ಕೈಯ ಏನಾದ್ರೂ ತಪ್ಪಿ ಹಿಡಿದ್ರ ಹೇಳಿ ಕೇಳಿ ನದಿಯಾಗ ನೀರಿನಾಗ ಮುಳುಗಿಸ್ತಾನ. ಅದಕ್ಕೆ ಸರ್ವಜ್ಞ ಹೇಳ್ತಾರು, ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ. ಇದಕ್ಕೇನ್ ಬೇಕು? ಒಳ್ಳೆ ಗುರುವಿನ ಉಪದೇಶ ಬೇಕು. ಏನ್ರಿ? ಒಳ್ಳೆ ಗುರುವಿನ ತತ್ವಜ್ಞಾನದ ವಿಚಾರಗಳು ಬೇಕು. ತತ್ವಮಸಿ ವಾಕ್ಯದ ಅರ್ಥವನ್ನು ಪೂರ್ಣವಾಗಿ ಶಿಷ್ಯರಿಗೆ ಬೋಧನೆ ಮಾಡಬೇಕು. ಅವಾಗ ಈ ಕುರುಡತನ, ಈ ಹುಟ್ಟ ಕುರುಡತನ ಬಿಟ್ಟು ಹೋಗ್ತದ. ಏನ್ ಆತ್ಮೀಯ ಬಂಧುಗಳೇ, ಅಜ್ಞಾನ ತೊಲಗ್ತದ. ಅವಾಗ ಶಿಷ್ಯರಿಗೆ ಮೋಕ್ಷ ಆಗ್ತದ. ಇಂಥವ್ರಿಗೆ ಆಗ್ತದ. ಒಳ್ಳೆ ಗುರುವಿನ ಉಪದೇಶ ಪಡೆದವ್ರಿಗೆ ಮಾತ್ರ ಮೋಕ್ಷ ಆಗ್ತದ. ಇನ್ನ ಅರ್ಧ ಮರ್ಧ ಗುರುಗಳು ಇರ್ತಾರೆ, ಗಡಗುರುಗಳು ಇರ್ತಾರೆ, ಏನ್ರಿ? ಏನು ತಿಳಿಯಲ್ಲದ ಗುರುಗಳು ಇರ್ತಾರ, ಜ್ಞಾನ ತಿಳಿಯಲ್ದ ಎಲ್ಲೆಲ್ಲೋ ಏನೇನೋ ಹೋಗಿ ಬರ್ತಿರ್ತಾರ, ಹೆಂಗೋ ಇರ್ತಾರ. ಇಂಥ ಗುರುವಿನ ಉಪದೇಶ ಪಡೆದರ ನಾವು ಜೀವನದಲ್ಲಿ ಮೋಕ್ಷ ಪಡೆಯುವಂಗಿಲ್ಲ. ಪಡೆಯುವಂಗಿಲ್ಲ. ಉಪದೇಶ ಪಡಿಬೇಕಾಗಿತ್ತು ಅಂದ್ರ ಒಳ್ಳೆ ಗುರುವಿನ ಉಪದೇಶ ಪಡಿಬೇಕು. ಏನ್ರಿ? ಚೆಕ್ ಮಾಡಬೇಕು. ಚೆಕ್ ಮಾಡಿ ಉಪದೇಶವನ್ನ ಹೊಂದಬೇಕು. ಆ ಉಪದೇಶ ಅಂತಿಂತ ಉಪದೇಶ ಅಲ್ಲ, ಸಾದಾ ಉಪದೇಶ ಅಲ್ಲ. ಏನ್ರಿ? ಕೈಯಾಗ ಇಷ್ಟು ಲಿಂಗ ಕೊಟ್ರ ಅದು ಹೊರಗಿನ ಉಪದೇಶ. ಇನ್ನ ಸದ್ಗುರು ಅಂತಕ್ಕಂಥವ್ರು
ಜ್ಞಾನ ಸಂಪನ್ನರು ತತ್ವಜ್ಞಾನಿಗಳು ಒಳಗಿಂದ ತೋರಿಸಬೇಕಾದ್ರ ಏನ್ರಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳಲ್ಲ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಯದ ಮುಕ್ತಿ ಅಂತ ಹೇಳ. ಗುರು ತೋರಿಸ್ಬೇಕಾಗ್ತದ, ಅವಾಗ ಒಳಗಿಂದ ತೆರಿಬೇಕಾಗ್ತದ. ಆ ಗುರು ಎಲ್ಲಿ ತೆರೆದ ತೋರಿಸಿರ್ತಾನ ಅಲ್ಲಿ ಅನುಷ್ಠಾನ ಮಾಡ್ಬೇಕಾಗ್ತದ. ಹಂಗ ಅನುಷ್ಠಾನ ಮಾಡುವಾಗ ಹಂತ ಹಂತವಾಗಿ ಎಲ್ಲ ಸಾಧಕರು ಮುಮುಕ್ಷಗಳು ತಮ್ಮ ತತ್ವಜ್ಞಾನವನ್ನ ಅಂದ್ರೆ ಗುರುವಿನಿಂದ ಪಡೆದಿರುವಂತ ತತ್ವಜ್ಞಾನವನ್ನು ಪಡ್ಕೊಂಡು ಮೋಕ್ಷ ಪಡಿತಾರ. ಬಸವಣ್ಣನವರು ಕೂಡ ಹೇಳ್ತಾರೆ, ಬಹಳ ಸುಂದರವಾಗಿರುವಂತಹ ವಚನ ಕೇಳಿ. ಮಡಿಗೆಯ ಮಾಡುವಡೆ ಮನ್ನೇ ಮೊದಲು, ಕುಡಿಗೆಯ ಮಾಡುವಡೆ ವನ್ನೇ ಮೊದಲು. ಶಿವಪಥವನ್ನರಿವಡೆ ಗುರುಪಥವೇ ಮೊದಲು. ಕೂಡಲ ಸಂಗಮ ದೇವರ ನರಿವಡೆ ನಮ್ಮ ಶರಣರ ಸಂಘವೇ ಮೊದಲು ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ದಂಗಾಯ್ತ್ರಿ, ನಾವು ಶಿವಪಥವನ್ನ ಅರಿಬೇಕಾಗಿತ್ತು ಅಂತಂದ್ರೆ ಶಿವ ಹೆಂಗದಾನು, ಎದರಾಗದಾನು, ಎಲ್ಲಿದಾನು, ಏನ್ ಕೈಲಾಸದಾಗದಾನು, ಏನು ಭೂಲೋಕದಾಗದಾನು, ಅಣುರೇನು ತಮಿಳುನಾಷ್ಟ್ರಗಳಲ್ಲಿ ತುಂಬಿಕೊಂಡಾನೋ, ಹೆಂಗದಾನು, ನಮ್ಮ ಒಳಗದಾನೋ ಹೊರಗದಾನೋ ಹೆಂಗದಾನಂತ ತಿಳ್ಕೊಬೇಕಾದ್ರೆ ಬಸವಣ್ಣವ್ರು ಹೇಳ್ತಾರೋ ಶಿವಪಥವನ್ನರಿವಡೆ ಗುರುಪಥವೇ ಮೊದಲು. ಗುರುವಿಗೆ ಶರಣಾಗಬೇಕು. ಗುರು ಉಪದೇಶ ಕೊಟ್ಟ ಅಂದ್ರೆ, ಗುರು ತಿಳಿಸಿಕೊಟ್ಟ ಅಂದ್ರೆ ಶಿವ ಇಂತಲ್ಲೇ ದಾನ, ಹಿಂಗ ದಾನ, ನನ್ನಲ್ಲೇ ದಾನ ಅಂತ ಗೊತ್ತಾಗ್ತದೆ. ಅದಕ್ಕ ಶಿವಪಥವನ್ನರಿವಡೆ ಗುರುಪಥವೇ ಮೊದಲು ಅಂತ ಹೇಳ್ಕೊಂಡು ಬಂದ್ರೆ ಬಸವಣ್ಣವ್ರು. ಹೇಳಿ ಸಾಕಷ್ಟು ಮಾತುಮಾರು ಇದನ್ನ ಹೇಳ್ಕೊಂಡು ಬಂದಾರ ಈ ಗುರುವಿನ ಬದಲು. ಹೇಳಿ ಇನ್ನ ವರಕವಿಗಳು ಕೂಡ ತಮ್ಮೊಂದು ವಚನದಲ್ಲಿ ಹೇಳ್ತಾರೆ, ಬಹಳ ಸುಂದರವಾಗಿರುವ ವಚನ ರೀ ಅದು. ಅಂದ್ರ ಎಂತ ಗುರು ಇರಬೇಕು, ಎಂತ ಲಿಂಗ ಕಟ್ಕೋಬೇಕು, ಎಂತ ಲಿಂಗ ಕಟ್ಕೋಬಾರದು ಅನ್ನುವಂತ ಒಂದು ಮಾರ್ಮಿಕವಾದಂತ ವಿಷಯ, ಬಹಳ ಅಮೂಲ್ಯವಾಗಿರುವಂತ ವಚನ ಅದು. ಕೇಳಿ. ಹೇಸಿ ಗುರುವಿನ ಉಪದೇಶ, ಹೇಸಿ ಗುರುವಿನ ಉಪದೇಶ ಹಾಲ ಮತದಲ್ಲಿ ಬೇಡ. ಕಸಮಾಲ ಶಿಷ್ಯರಾಗಿ ಆ ವಚನವನ್ನು ಅರಿಯದೆ ಆಲಿಸಬೇಡ. ತಿಳಿಯದೆ ಅರಿಯದೆ ಅಡವಿಗೆ ಬಿದ್ದು ಕೊರಗಿ ಚಿತ್ರ ಹಿಂಸೆ ಆಗಬೇಡ. ಸಂತಿ ಒಳಗಿನ ಲಿಂಗ ಚಿಂತಿ ಬಿಡಿಸುವುದೆಂದು ನಂಬಬೇಡ. ಹಾಲ ಮತವನ್ನು ಕಾಣದೆ ಸತ್ಯನಾಶವಾಗಿ ಹೋಗಬೇಡೆಂದ ನಮ್ಮ ನಿರ್ವೈಲ ಬೀರಲಿಂಗ ದೇವ. ಏನ್ರಿ ಏನ್ ಹೇಳಿದ್ರು? ಹೇಸಿ ಗುರು ಅಂತವ್ರ ಉಪದೇಶ, ತತ್ವ ತಿಳಿಲಾರದವ್ರ ಉಪದೇಶ, ಅಜ್ಞಾನಿ ಗುರುಗಳ ಉಪದೇಶ ಹಾಲ ಮತದಲ್ಲಿ ಬೇಡ. ಮತ್ತೆ ಎಂತವ್ರ ಉಪದೇಶ ಬೇಕ್ರಿ? ಎಲ್ಲವನ್ನ ಅರಿತು ಎಲ್ಲವನ್ನ ತ್ಯಾಗ ಮಾಡಿದ ಬ್ರಹ್ಮಜ್ಞಾನಿಗಳ ಉಪದೇಶ ಬೇಕು ಅಂತ ಇಲ್ಲಿ ವರ ಕವಿಗಳು ಹೇಳ್ತಾ ಇದ್ದಾರೆ. ಬ್ರಹ್ಮಜ್ಞಾನಿಗಳ ಉಪದೇಶ ನೀ ಅರಿಲಿಲ್ಲ ಅಂತಂದ್ರ, ನೀ ಕಸಮಾಲ ಶಿಷ್ಯನಾಗಿ ಗುರುವಿನ ಲಕ್ಷಣ ಅರಿಲಿಲ್ಲ ಅಂತಂದ್ರ, ಇವನೇ ನನ್ನ ಗುರು ಅಂತಂದ ನೀ ಏನಾದ್ರೂ ಒಪ್ಪಿಕೊಂಡು ನಂಬಿಕೆಯಲ್ಲಿ ಅವನಿಗೆ ಶರಣಾದಿ ಅಂತಂದ್ರ ಅವನು ಅಜ್ಞಾನ, ನಿನ್ನ ಅಜ್ಞಾನ ಕಳೆಯಂಗಿಲ್ಲ, ನೀ ಬ್ರಹ್ಮಜ್ಞಾನಿ ಆಗಂಗಿಲ್ಲ. ಅದಕ್ಕೆ ಹೇಸಿ ಗುರುವಿನ ಉಪದೇಶ ಹಾಲ ಮತದಲ್ಲಿ ಬೇಡ. ಕಸಮಾಲ ಶಿಷ್ಯನಾಗಿ ಅರಿಯದೆ ಆ ವಾಕ್ಯ ಆಲಿಸಬೇಡ. ಒಂದು ವೇಳೆ ನೀ ಆಲಿಸಿದಿ ಅಂತಂದ್ರೆ ನಿನಗೆ ಬ್ರಹ್ಮಜ್ಞಾನ ಆಗಂಗಿಲ್ಲ. ಮತ್ತಷ್ಟು ನೀ ಅಜ್ಞಾನದೊಳಗೆ ಬಿದ್ದು, ಕೆಸರಿನೊಳಗೆ ಬಿದ್ದು, ಭವದೊಳಗೆ ಬಿದ್ದು, ಭವ ಬಂಧನದಿಂದ ನೀ ಬಿಡುಗಡೆ ಆಗಂಗಿಲ್ಲಪ್ಪ. ಆದ್ದರಿಂದ ಇಂಥ ಗುರುಗಳನ್ನ ನೀ ಮಾಡ್ಕೋಬೇಡ. ಅಂತ ಗುರುಗಳ ನಿನಗ ಸಂತಿ ಒಳಗಿನ ಲಿಂಗ ನಿನಗ ಕಟ್ಟರು ಅಂತಂದ್ರ ಅದ ಚಿಂತಿ ಬಿಡಿಸ್ತತಿ ಅಂತ ನೀ ಪೂಜೆ ಮಾಡಕತ್ರ ಅದು ಚಿಂತೆ ಬಿಡಿಸಂಗಿಲ್ಲ, ನಿನ್ನ ಚಿಂತೆ ಬಿಡುಗಡೆ ಆಗಂಗಿಲ್ಲ, ನೀವು ಮತ್ತಷ್ಟ ಚಿಂತಿನ ಆಗ್ತಾವ. ಅದಕ್ಕೆ ಸಂತಿ ಒಳಗಿನ ಲಿಂಗ ಚಿಂತೆ ಬಿಡಿಸುವುದೆಂದು ನಂಬಬೇಡ. ಸಂತಿ ಒಳಗಿನ ಲಿಂಗ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ, ಕಾಂತಿ ಲಿಂಗಗಳು ಮಾಡಿ ಇಟ್ಟಿರ್ತಾರ, ಅದನ್ನ ಕಟ್ಕೊಂಡ ಗುರುಗಳು ಹಿಂಗ್ ಕೊಡ್ತಿರ್ತಾರ, ಹಿಂಗ್ ಕೊಡದ ಹಿಂಗ್ ಮಾಡ್ಕೋತಿರುದ್ರಿ. ಹಿಂಗ ಇದು ಚಿಂತೆ ಬಿಡಿಸ್ತತಿ ಅನ್ನುವಂತ ಕೇಳಿದ್ರೆ ವರಕವಿಗಳು ಹೇಳ್ತಾರೋ ಇದು ಚಿಂತೆ ಬಿಡಿಸಂಗಿಲ್ಲ, ಇದನ್ನ ನಂಬಬ್ಯಾಡ್ರಿ, ನಂಬಿ ಮೋಸ ಹೋಗ್ಬ್ಯಾಡ್ರಿ. ಸದ್ಗುರು
ತೋರಿಸ್ತಾನ. ಒಳಗ ಆತ್ಮಲಿಂಗದ ಅದನ್ನ ಗುರು ತೋರಿಸ್ತಾನ. ಅದನ್ನು ನೋಡ್ರಿ, ಅವಾಗ ನೀವು ಬ್ರಹ್ಮಜ್ಞಾನಿಗಳಾಗ್ತೀರಿ, ಆತ್ಮಜ್ಞಾನಿಗಳಾಗ್ತೀರಿ, ಅಪರೋಕ್ಷ ಜ್ಞಾನಿಗಳಾಗಿ ಮೋಕ್ಷ ಪಡಿತೀರಿ ಗುರುವಿನಿಂದ. ಗುರು ತೋರಿಸ್ತಾನ ಆತ್ಮಲಿಂಗ, ಸತ್ಯಲಿಂಗ ನಂಬುಬ್ಯಾಡ್ರಿ 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 ಅಂತ ಹೇಳ್ಬಿಟ್ರು. ಅದಕ್ಕ ಇದ್ದ ಹಾಗೆ ಇದು ಹಾಲು ಮತ ಅಂತಂದ್ರೆ ಇದು ಒಂದೇ ಜಾತಿಗೆ ಸೀಮಿತವಲ್ಲ. ಒಂದೇ ಜಾತಿಗೆ ಸೀಮಿತವಲ್ಲ. ನಾವೇನ್ ತಿಳ್ಕೊಂಡಿದೀವಿ, ನೀವು ನಾವು ಎಲ್ಲ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಹಾಲು ಮತ ಅಂದ್ರೆ ಕುರುಬ ಅಂತ ತಿಳ್ಕೊಂಡಿದೀವಿ. ಕುರುಬ ಅಲ್ಲ, ಹಾಲು ಮತ ಅಂದ್ರ ಸರ್ವ ಧರ್ಮಕ್ಕೂ ಅನ್ವಯಿಸ್ತದ. ಅದಕ್ಕ ಹಾಲು ಮತ ಅಂತ ಕರೆದಾರ. ಒಂದಕ್ಕ ಸೀಮಿತ ಆಗಿತ್ತು ಅಂದ್ರೆ ಅದ ಸೀಮೆ ಹಾಕೊಂಡಿತ್ತು ಅಂತಂದ್ರೆ ಅದಕ್ಕೆ ಹಾಲು ಮತ ಅನ್ನಂಗಿಲ್ಲ. ಅದಕ್ಕೆ ಬೀರಲಿಂಗ ದೇವರು, ರೇವಣ ಸಿದ್ದೇಶ್ವರು, ಸೊನ್ನಾರಿ ಸಿದ್ದಬೈರಿಯವರು, ಮಹಾಲಿಂಗರಾಯರು ಈ ಹಾಲು ಮತವನ್ನ ಸರ್ವ ಧರ್ಮಕ್ಕ ಮಾದರಿಯಾಗುವ ಹಂಗ ಮಾಡಿಟ್ಟಾರ. ಇದು ಹಾಲು ಮತ ಅಂದ್ರ ಬಹಳ ಚಂದದ, ಬಹಳ ಬೆಳ್ಳಗದ. ಇದು ಒಂದು ದಿನ ಇದನ್ನ ಹೇಳೋದದ ಆತ್ಮೀಯ ಬಂಧುಗಳೇ. ಅದಕ್ಕ ಹಾಲ ಮತವನ್ನ, ಇಂಥ ಧರ್ಮವನ್ನ, ಇಂಥ ಹಾಲ ಮತವನ್ನ ಕಾಣದೆ ಸತ್ಯಾನಾಶವಾಗಿ ಹೋಗಬೇಡ್ರಿ ಅಂತ ಹೊರಕವಿ ಹೇಳಕತ್ಯಾರ. ಸತ್ಯಾನಾಶ ಆಗೋದು ಮತ್ತೇನು ಅಧೋಗತಿನ? ಇದ್ದದ್ದು ಇದ್ದಾಗ ತಿಳ್ಕೊಳ್ಳಿಲ್ಲ ಅಂದ್ರೆ ಏನೇನೋ ನಾವು ತಿಳ್ಕೊಳಕ್ ಹೋಗಿ ಹಳೆ ಕೊಟ್ಟಿದ್ದೀವಿ ಅಂದ್ರೆ ನೀರಿನಾಗ ಹರ್ಕೊಂಡ ಹೋಗೋದು, ಮತ್ತೇನು ಪ್ರಾಣ ಹೋಗಿ ಅಜ್ಞಾನದೊಳಗೆ ಅದು ಬಿಡುಗಡೆ ಆಗಂಗಿಲ್ಲ. ಅದಕ್ಕೆ ಹೇಳಿದ್ರಲ್ಲ, ಇನ್ನೊಮ್ಮೆ ಕೇಳ್ರಿ, ಲಕ್ಷ್ಯ ಇಟ್ಕೊಂಡು ಕೇಳ್ರಿ ಅದನ್ನು. ಹೇ ಶ್ರೀ ಗುರುವಿನ ಉಪದೇಶ ಹಾಲ ಮತದಲ್ಲಿ ಬೇಡ, ಕಸಮಾಲ ಶಿಷ್ಯನಾಗಿ ಅರಿಯದೆ ಆ ವಾಕ್ಯ ಆಲಿಸಬೇಡ. ಏನ್ರಿ, ದಾರಿ ಕಾಣದೆ ಅಡವಿಗೆ ಬಿದ್ದು ಚಿತ್ರ ಹಿಂಸೆ ಆಗಬೇಡ. ಬಹಳ ಕೊರಗೈತಲ್ಲಿ, ಚಿತ್ರ ಹಿಂಸೆ ಆಗಬೇಡ. ಹಾಲ ಮತವನ್ನು ಕಾಣದೆ ಸತ್ಯಾನಾಶವಾಗಿ ಹೋಗಬೇಡೆಂದ ನಮ್ಮ ನಿರ್ಭೈಲ ಬೀರಲಿಂಗ ದೇವ. ನಿರ್ಭೈಲದಾನ ಬೀರಲಿಂಗ ದೇವ ಇದ್ದದ್ದು ಇದ್ದಂಗೆ ಅದ್ರ ನಾಮಾಂಕಿತ ಐತಿ. ಆ ನಿರ್ಭೈಲವನ್ನ ಕಾಣಬೇಕಾಗಿತ್ತು ಅಂತಂದ್ರೆ, ಹಾಲ ಮತವನ್ನ ಅರಿಬೇಕಾಗಿತ್ತು ಅಂದ್ರೆ ಸದ್ಗುರುಗಳು ಬೇಕು. ಸದ್ಗುರುವಿನ ವಚನ ಉಪದೇಶವನ್ನು ಆಲಿಸಿರಿ, ಮತ್ತ ಆತನ ನಾಮಾಮೃತವನ್ನು ಸವಿರಿ. ನಿಮ್ಮ ಜೀವನ ಕಲ್ಯಾಣ, ಮಾನವ ಜನ್ಮನು ಕಲ್ಯಾಣ, ನೀವು ಉದ್ಧಾರ. ನೀವು ಬಂದದಕ್ಕೂ ಸಾರ್ಥ ಆಯ್ತು. ನೀವು ಮೋಕ್ಷ ಪಡೆದ್ರಿ ಅಂತಂದ್ರ ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ನೀವು ಆನಂದ ಸಾಗರದಲ್ಲಿ, ಆತ್ಮಜ್ಞಾನದಲ್ಲಿ ಆನಂದವಾಗಿರ್ತೀರಿ. ನೀವು ಮೋಕ್ಷ ಪಡಿತೀರಿ ಅಂತ ಇದರ ಅರ್ಥ. ಇದ್ದಾಗ ಮೋಕ್ಷ ಪಡಿದೈತೆ, ಇಲ್ಲಿಂದ ಹಾಗ ಮೇಲೆ ಮೋಕ್ಷ ಪಡಿದ ಅಲ್ಲ, ಇದ್ದಾಗ ಮುಕ್ತ ಆಗಿರೋದು ಮೋಕ್ಷ ಪಡೆದು ಅಂತ ಕರೀತಾರ. ಏನ್ ಆತ್ಮೀಯ ಬಂಧುಗಳೇ, ಇನ್ನ ಗುರುವಿನ ಯಾರು ಮಾಡ್ಕೋಬೇಕು ಅಂದ್ರು ಅಂತಂದ್ರ, ಮಾನವರೆಲ್ಲ ಗುರುವಿನ ಮಾಡ್ಕೋತಾರ. ಸ್ತ್ರೀ ಪುರುಷರು ಸದ್ಗುರುಗಳನ್ನ ಮಾಡಿಕೊಂಡು ಯಥಾರ್ಥವಾಗಿರುವಂತ ತಮ್ಮ ಮಾನವ ಜನ್ಮವನ್ನ ಸತ್ಯವಾಗಿ, ಮಿಥ್ಯ ಯಾವುದು ಸತ್ಯ ಯಾವುದು ಅಂತ ತಿಳ್ಕೊತಾರ. ಇಲ್ಲಿ ಸಾಕ್ಷಾತ್ ಪರಮಾತ್ಮನೇ ಅವತಾರ ಎತ್ತುಕೊಂಡು ಬಂದ ದೇವರಾಗಿ ಪಂಢರಪುರದ ಪಾಂಡುರಂಗ, ಪಂಢರಿನಾಥ ಪಾಂಡುರಂಗ ಹೇಳ್ತಾನೆ, ನಾನು ದೇವರಾಗಿರಬಹುದು, ನಾನು ಪರಮಾತ್ಮನಾಗಿರಬಹುದು, ಸಾಧು ಸಂತರನ್ನ ನಾನು ಕಾಪಾಡಬಹುದು, ಅವರು ನನ್ನ ಮಕ್ಕಳು ಎಂದು ಸ್ವೀಕಾರ ಮಾಡಬಹುದು. ಸಾಧು ಸಂತರ ಮ್ಯಾಲ ಪಂಢರಿನಾಥ ಪಾಂಡುರಂಗ ಬಹಳ ಪ್ರೀತಿ. ಅವನು ಜ್ಞಾನ ಮಾಡ್ತಾ ಇದ್ರೆ ಹೆಗಲ ಮ್ಯಾಲ ಹೊತ್ತುಕೊಂಡು ಕುಣಿತಿರ್ತಾನ. ಇಂಥ ಅದ್ಭುತ ಶಕ್ತಿ ಅಂತ ದೇವರ ಪಂಢರಿಪುರದಲ್ಲಿ ವಿಚಾರ ಮಾಡ್ತಾರೋ. ನನ್ನ ಅನೇಕ ಅವತಾರಗಳ ಆಗ್ಯಾವು, ನನ್ನ ನಾಮಕ್ಕೂ ಒಬ್ಬ ಗುರು ಬೇಕಲ್ಲ. ನಗುರೋರ್ ಅಧಿಕ ಯಾರು ಅಂತ ಕೇಳಿದ್ರೆ, ಅಧಿಕ ಉಂಟೆ ಅಂತ ಕೇಳ್ತಾರ. ಸದ್ಗುರುಗಳು ನೀನ್ ಒಲಿದ ಪಾದವನ್ನಿಟ್ಟ ಜನವೇ ಸುಕ್ಷೇತ್ರ ಅಂತ ಹೇಳ್ತಾರ. ಇಂಥ ಸದ್ಗುರುವಿನ ನಾನು ಮಾಡ್ಕೋಬೇಕಂತ ಪಾಂಡುರಂಗ ಬಹಳ ಮಾರ್ಮಿಕವಾಗಿ ವಿಚಾರ ಮಾಡ್ತಾನ. ನನ್ನ ನಾವೇನು ಗುರು ಬೇಕಲ್ರಿ, ನಾ ದೇವರಾಗಿದ್ದೀನಿ, ನನಗೊಬ್ಬ ಗುರು ಬೇಕು. ಎಲ್ಲರಿಗೆ ಗುರು ಇದ್ದಾಗ ನನಗೂ ಒಬ್ಬ
ಗುರು ಬೇಕು. ದೇವತೆಗಳ ಗುರು ಬೃಹಸ್ಪತಿ ಅದಾನ, ಮತ್ತ ದೈತರ ಗುರು ಶುಕ್ರಾಚಾರ್ಯ ಅದಾನ ಅಲ್ಲ. ಈಗ ಅನೇಕ ನಮ್ಮನೆ ಗುರುಗಳಾಗ್ಯಾರ. ಮತ್ತ ನನ್ನ ನಾಮ್ಯಕ್ಕೂ ಕೂಡ ದೇವರಾದ್ರೆ ಏನಾತ, ಪರಮಾತ್ಮ ಆದ್ರೆ ಏನಾತ, ನನ್ನ ನಾಮ್ಯಕ್ಕೂ ಗುರು ಬೇಕಂತ ಗುರುವಿನ ಮಾಡ್ಕೋಬೇಕಂತ ಪಂಡರಿನಾಥ ವೇಷ ಬದಲಿಸಿ ಬ್ರಾಹ್ಮಣರ ವೇಷದಲ್ಲಿ ಹುಲ್ಜಂತಿಗೆ ಬರ್ತಾನ. ದಿಂಡರಿವನ ಪಂಡರಪುರವನ್ನು ಬಿಟ್ಟು ಹುಲ್ಜಂತಿಗೆ ಬರ್ತಾನ. ಹುಲ್ಜಂತಿಯ ಹಳ್ಳದ ಗೌಡರ ಗುತ್ತಿ ಮ್ಯಾಲ ಮಾಲಿಂಗರಾಯನ 4 ಮಂದಿ ಮಕ್ಕಳು, ರೇಬರಾಯ, ಬೀರಮುತ್ಯ, ಕನ್ನಮುತ್ಯ, ಈ ಸೋಮರಾಯರು ಅಲ್ಲಿ ಅನ್ನದಾನ, ಚಿನ್ನದಾನ, ವಸ್ತ್ರದಾನ, ಮತ್ತ ಬಡವ ಬಗ್ಗರಿಗೆ, ದೀನ ದಲಿತರಿಗೆ ಅನ್ನ ಇದನ್ನೆಲ್ಲ ಕೊಟ್ಟು ದಾನ ಮಾಡ್ತಿದ್ರು. ಯಾರ ಅತ್ಯಂತ ಕುರುಡರು, ಕುಂಟರು, ಮತ್ತ ಕಣ್ಣಿಲ್ಲದವರು, ಕಾಲಿಲ್ಲದವರು ಇಂಥ ವೃದ್ಧರಿಗೆ ದಾನ ಧರ್ಮಾದಿಗಳನ್ನು ಮಾಡ್ತಿದ್ರು. ಅಲ್ಲಿ ಪಾಂಡುರಂಗ ಬಂದ ಪ್ರಕಟ ಆಗ್ತಾ ಓಂ ಭವತಿ ಭಿಕ್ಷಾಂದಿ ಅಂದ. ಅವಾಗ ಎಲ್ಲರಿಗೆ ದಾನ ನೀಡಿದಂತೆ ಪಾಂಡುರಂಗನಿಗೆ ಕೂಡ ಮಾಲಿಂಗರಾಯನ ಮಕ್ಕಳು ಸತ್ಯ ಧರ್ಮರು ಭಿಕ್ಷೆಯನ್ನ ನೀಡಕ್ಕೆ ಬರ್ತಾರೆ. ಅವಾಗ ಪಂಡರಿನಾಥ್ ಹೇಳ್ತಾನ, ನನಗೆ ಈ ಭಿಕ್ಷೆ ಬೇಕಾಗಿಲ್ಲ, ನನಗೆ ಆತ್ಮಜ್ಞಾನದ ಭಿಕ್ಷೆ ಬೇಕಾಗೈತಿ, ಬ್ರಹ್ಮಜ್ಞಾನದ ಭಿಕ್ಷೆ ಬೇಕಾಗೈತಿ, ಅದನ್ನು ನೀಡ್ರಿ ಅಂದ. ಮಾಲಿಂಗರಾಯನ ಮಕ್ಕಳ ಧರ್ಮ ಹೇಳ್ತಾರ, ಯಪ್ಪ ನೀವು ಕೇಳುವ ದಾನ ನಮ್ಮ ಹತ್ರ ಇಲ್ಲ, ನಮ್ಮ ತಂದೆಯಾಗಿರುವಂತ ಮಾಲಿಂಗರಾಯರ ಬೀಚ್ ಗುಂತಿನ ಅದಾರ, ಅಲ್ಲಿ ಹೋಗಿ ನೀವು ಕೇಳಿದ್ರ ಇದಕ್ಕ ಅವ್ರ ದಾನ ನೀಡ್ತಾರೋ ಕೊಡ್ತಾರೋ ಅಂತ ಹೇಳಿದ್ರು. ಅವಾಗ ಪಂಡರಿನಾಥ ಗೌಡರ ಗುಂತಿ ಬಿಟ್ಟ ಪಬ್ಬುಲಿ ಬಂದ ಹತ್ರ ಬರ್ತಿರ್ತಾರೋ. ತ್ರಿಕಾಲಜ್ಞಾನಿಯಾಗಿರುವಂತ ಮಾಲಿಂಗರಾಯ ಬ್ರಹ್ಮಜ್ಞಾನಿ ಅರ್ಥ ಮಾಡ್ಕೋತಾನ, ಪರಮಾತ್ಮ ಪಾಂಡುರಂಗ ನನ್ನ ಭೇಟಿಗೆ ಬಂದಾನ, ನನ್ನ ದರ್ಶನಕ್ಕೆ ಬಂದಾನ ಅಂತ ಹೇಳಿ ಅರ್ಥ ಮಾಡಿಕೊಂಡ ದಯಾಸಾಗರನ ಒಂದು ಕ್ಷಣದಲ್ಲಿ ಬಬ್ಬುಲಿ ಬಣ್ಣದಲ್ಲಿ ಬಂದು ಪ್ರಕಟ ಆಗ್ತಾನ. ಅಷ್ಟರೊಳಗಡೆನ ಗುರುಗಳ ಅಂದ್ರೆ ದೇವರು ಬರ್ತಾನ. ಪಂಡರಿನಾಥ್ ಬಂದ ಕೂಡಲೇ ಮಾಲಿಂಗರಾಯ ಪಂಡರಿನಾಥಿಗೆ ಹೇಳ್ತಾನ, ಬಹಳ ಚಂದ, ದೇವರೇ ದೇವರೇ ನೀವು ಬರ್ಬೇಕು 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 ಅಂತ ಹೇಳಿ ಸ್ವಾಗತ ಮಾಡಿ ಆತನ ಪಾದಗಳನ್ನ ಹಿಡಿದು ದೀರ್ಘ ದಂಡವತ್ತ ಪ್ರಣಾಮಗಳನ್ನ ಸಲ್ಲಿಸಿ ಮತ್ತೆ ತ್ರಿಕರಣ ಪೂರ್ವಕವಾಗಿ ವಂದಿಸಿ ಅವರು ನನ್ನ ಕೈ ಹಿಡ್ಕೊಂಡು ತಂದ ಉಚ್ಚ ಆಸನದ ಮೇಲೆ ಕುಂದಿರ್ತಾನ. ಮಾಲಿಂಗರಾಯ ಏನ್ರಿ ಪಂಡರಿನಾಥ್ ಅಂತಾನು, ನಾ ಏಸು ಬದಲಿಸಿಕೊಂಡು ಬಂದನಿ, ನನ್ನ ಗುರ್ತ ಹಿಡಿದೇನಪ್ಪ. ಅಪ್ಪ ನಿನ್ನ ಗುರ್ತ ಹಿಡಿಲಾಕ ಅರಿವಿನ ಜನ್ಮದ ನಾವು ಗುರುವಿನ ಗುಲಾಮನಾಗಿ ದೇವರು ಬಂದಾನು ನಮ್ಮ ಭೇಟಿಗೆ ಬಂದಾನಂತ ಗುರುತ ಹಿಡಿಲಿಲ್ಲ ಅಂದ್ರೆ ನಮ್ಮ ಮಾನವ ಜನ್ಮಕ್ಕೆ ಏನ್ ಅರ್ಥ ಬರ್ತದ ಅಂತ ಕೇಳಿದ ಮಾಲಿಂಗರಾಯ. ಯಪ್ಪ ನಿಮ್ಮ ಗುರುತ ಹತ್ತಿರ ಧನ್ಯ ಧನ್ಯ ಮಾಲಿಂಗರಾಯ. ಹಾಗಾದ್ರೆ ಇವತ್ತಿನ ದಿವಸ ನನ್ನ ಏಕಾದಶಿ ಐತಿ ಅಂದ್ರೆ ದವಾದಶಿ ಐತಿ, ಆದ್ದರಿಂದ ನನ್ನ ಒಬ್ಬನಿಗೆ ಪ್ರಸಾದ ಬೇಡ, ಊರಲ್ಲಿ ನಾವು ಒಬ್ಬನ ಮಾಡಂಗಿಲ್ಲ, ಎಲ್ಲಾರನ್ನು ಕರ್ಕೊಂಡು ಬನ್ನಿ, ಎಲ್ಲಾರನ್ನು ಉಣಿಸಿ ನಾ ಪ್ರಸಾದ ಮಾಡ್ತೀನಿ ಅಂತ ಪಾಂಡುರಂಗ ವಿಠಲ ಹೇಳ್ತಾರೆ. ಅದೇ ಪ್ರಕಾರ ಹೊಡಿದಾದ್ರೂ ಜೋರಾಗಿ ಹೊಡೆದು ಬಿಡ್ಬೇಕು ಎಲ್ಲರೂ ಸೇರಿ, ಇಲ್ಲ ಸುಮ್ಮನೆ ಹಿಂಗ್ ಹೊಡಿದಾರ. ಯಾಕಂತ ಕೇಳಿದ್ರೆ ಅದಕ್ಕೆ ಅರ್ಥ ಬರಂಗಿಲ್ಲ. ಅದಕ್ಕೆ ಪಂಡರಿನಾಥ ಹೇಳಿದಂತೆ ಮಾಲಿಂಗರಾಯ ತನ್ನ ಮಕ್ಕಳನ್ನ ಕರೆದು ಹೇಳ್ತಾನೋ, ನೋಡಪ್ಪ ಪರಬ್ರಹ್ಮ ಸತ್ಪುರುಷ ದೇವರ ಇಲ್ಲಿ ಬಂದಾನು, ದವಾದೇಶಿ ಐತಿ, ಮತ್ತ ಪ್ರಸಾದ ಐತಿ, ಎಲ್ಲಾ ಊರ ನಮ್ಮ ಹುಲಜಂತಿ ಊರನ್ನ ಇಲ್ಲಿ ಜನರನ್ನ ಬರಮಾಡಿಕೊಳ್ಬೇಕು, ಅವ್ರಿಗೆ ಆಮಂತ್ರಣ ಕೊಡ್ರಿ ಅಂತ ಮಕ್ಕಳಿಗೆ ಹೇಳಿದಾಗ ಎಲ್ಲಾ ಮಕ್ಕಳು ಹೋಗಿ ಊರು ತುಂಬಾ ಹೇಳ್ತಾರೋ. ಜನಸಾಗರವೇ ಎಲ್ಲ ಹರಿದು ಬರ್ತೈತಿ. ಮತ್ತ ಪರಮಾತ್ಮನಿಗೆ ಮಾಡಿರ್ತಕ್ಕಂಥ ಒಂದೇ ಒಂದು ಪ್ರಸಾದವನ್ನ ಇಡೀ ಜನಗಳಿಗೆ ಪಾಂಡುರಂಗ ವಿಠಲ ಮಹಾಲಿಂಗರಾಯರ ಉಣಿಸಿ ಹಿಂದಿಂದ ಅವರಿಬ್ರು ಪ್ರಸಾದ ಮಾಡ್ತಾರ. ಅದನ್ನ ಹೆಂಗ್ರಿ ಅವರಿಬ್ರು ಪ್ರಸಾದ ಮಾಡಿ ಹಂಗ ಮಾತಾಡ್ಕೋತ ಅಪ್ಪ ಅರ್ತಾನ ಪಾಂಡುರಂಗ ಇಟ್ಟಾರ. ನೋಡಪ್ಪ
ನಾ ಇಲ್ಲಿ ಬಂದಿರೋ ಉದ್ದೇಶ ಮತ್ತೇನು ಅಲ್ಲ, ನೀ ಹೆಂಗ ಗುರುವಿನ ಮಾಡ್ಕೊಂಡಿದೀಯೋ, ನೀನು ಅಂಗೈಗೆ 500 ಲಿಂಗ, ಮುಂಗೈಗೆ 300 ಲಿಂಗ, 1701 ಲಿಂಗಿನ ಸೇವಾ ಮಾಡ್ಕೊಂಡ, ಭಾಗ್ಯದ ಕುರಿ ಕಾಯ್ಕೊಂಡ ಸೇವಾ ಮಾಡ್ಕೊಂಡ ಅದಿ. ಇಷ್ಟ ಎಲ್ಲ ನೀ ಒಂದು ರಾತ್ರಿಯಾಗ ಮಾಡಿ ಹಾಗಲ್ಲ ಭಾಗ್ಯದ ಸೇವೆ ಮಾಡ್ತಿ, ಇರೋಳ ಗುರುವಿನ ಸೇವೆ ಮಾಡ್ತಿ. ನನಗೂ ಒಬ್ಬ ಗುರು ಬೇಕಾಗ್ಯಾನ ನನ್ನ ನಾಮಕ್ಕೆ. ಯಪ್ಪ ನೀವ ದೇವರು, ನೀವ ಗುರುಗಳು, ನಿಮ್ಗೆ ಯಾಕೆ ಗುರುಗಳು ಬೇಕು ಅಂದ ಮಾಲಿಂಗರಾಯ. ಹಂಗಲ್ಲಪ್ಪ, ನನ್ನ ನಾಮಕ್ಕೂ ಒಬ್ಬ ಗುರು ಬೇಕಲ್ಲ ಗುರು. ಅದಕ್ಕೆ ಗುರುವಿನ ಮಾಡ್ಕೊಳಕ ಬಂದೀನಿ. ನಿನ್ನ ಹತ್ರ ಬಹಳಷ್ಟು ಗುರು ಲಿಂಗಗಳದಾವು, ನನಗೂ ಒಂದು ಲಿಂಗ ಕೊಡು ಅಂತಂದ. ಯಪ್ಪ ಬೇಡ, ಲಿಂಗಗಳು ಬಹಳ ಅರವಾಳಿದಾವ, ನೀವು ಮೊದಲ ದೇವರು ಆನಂದವಾಗಿರುವುದು ಬಿಟ್ಟ ಅದನ್ನೇ ನೀವು ಮತ್ತೆ ಮಾಡ್ಕೊಂಡ್ರೆ ಮತ್ತ ಅದ ಆ ಕಡೆ ಒಂದು ಈ ಕಡೆ ಒಂದು ಮತ್ತ ಹೋಗ್ತಿರ್ತಾವು. ಅದ್ರ ಬೆನ್ನು ಹತ್ತಿ ಯಾಕೆ ಸುಮ್ಮನೆ ನೀವು ಸುಮ್ಕನ ಕಷ್ಟ ಬೀಳ್ತೀರಿ? ಕಷ್ಟ ಬೀಳೋದು ಬ್ಯಾಡ ಅಂತ ಮಾಲಿಂಗರಾಯ ಹೇಳ್ತಾನು. ಇಲ್ಲಪ್ಪ, ನನಗ ಒಂದು ಗುರುಲಿಂಗ ಬೇಕೇ ಬೇಕು. ಅದ್ರಾಗ ಯಾವ್ದು ಚಲೋ ಐತಿ ನೋಡ, ಅದ ನನಗೆ ಬೇಕಾ, ಬ್ಯಾರೆ ನನಗೆ ಕೊಡ್ಬ್ಯಾರ. ನೀ ಇಷ್ಟು ಲಿಂಗಿನ ಸೇವೆ ಮಾಡ್ತಿಲ್ಲ, 1700 ಲಿಂಗಿನ ಸೇವೆ, ಒಂದು ಲಿಂಗ ಅದು ಯಾವ್ದು ಶ್ರೇಷ್ಠ ಐತಿ ನೋಡ, ಅದ ಲಿಂಗ ಬೇಕಂತಪ್ಪ. ನಡ್ರಿ ಬೀಜಗುಂತಿ ಕಡೆ ಹೋಗುನು ಅಂತ ಹೇಳಿ ಇಬ್ರು ಕೂಡಿ ಬೀಜಗುಂತಿಗೆ ಬರ್ತಾರ. ಇಬ್ರು ಕೂಡಿ ಬೀಜಗುಂತಿಗೆ ಬಂದು ನೋಡ್ತಾರೋ, ಮಾಲಿಂಗರಾಯ ಈ ಬನ್ನಿ ಸಾವಿರ ಬಗ್ಗೆ ಇಷ್ಟು ದೊಡ್ಡ ಸಂಖ್ಯೆಗೆ ಮೀರಿರ್ತಕ್ಕಂಥ ಅಸಂಖ್ಯಾತ ಭಾಗ್ಯಗಳನ್ನು ಹೆಂಗ ಮೇಸ್ತಿ ಅಂತ ಕೇಳಿ. ಇದೆಲ್ಲ ನಿನ್ನ ಆಶೀರ್ವಾದ, ಸದ್ಗುರು ಬೀರ್ಲಿಂಗ ದೇವರ ಆಶೀರ್ವಾದ ಅಂತ ಮಾಲಿಂಗರಾಯ ಹೇಳ್ತಾರೆ. ಇಷ್ಟು ಹೇಳಿದ ಕೂಡಲೇ ನನಗೊಂದು ಲಿಂಗ ತೋರಿಸಬೇಕು, ನನಗೊಂದು ಲಿಂಗ ಕೊಡಬೇಕು. ನನಗ ಕಟ್ಟ ಲಿಂಗ ಬ್ಯಾಡ, ಹುಟ್ಟ ಲಿಂಗ ಬ್ಯಾಡ, ಇಷ್ಟ ಲಿಂಗ ಬ್ಯಾಡ ಏನ್ರಿ, ಇಷ್ಟ ಲಿಂಗ ಬ್ಯಾಡ, ಪ್ರಾಣಲಿಂಗ ಬ್ಯಾಡ, ಭಾವಲಿಂಗ ಬ್ಯಾಡ, ಯಾವ ಲಿಂಗನೂ ಬ್ಯಾಡ. ನೀನು ಲಿಂಗದ ಪೂಜೆ ಮಾಡಿದಿ ನೋಡು, 1701 ಲಿಂಗ ಅಂತಿ ನೋಡು, ಅದು ಶ್ರೇಷ್ಠ ಲಿಂಗ ಏನ್ ಅಂತಿಲ್ಲ ಆ ಲಿಂಗ. ಯಪ್ಪ ಅದು ಶ್ರೇಷ್ಠ ಲಿಂಗ ಅನ್ನೋದನ್ನ ಅದು ಪರಬ್ರಹ್ಮ ಬೀರಲಿಂಗ. ಆ ಲಿಂಗ ಬಹಳ ಅರವಾಳೆ ಐತಿ. ಅದರ ಬಡತಕ್ಕ ಅದರ ಸೇವೆಕ ಯಾವ ನಿಂತಿಲ್ಲ. ಏನೋ ದಯಾಸಾಗರ ನಿಮ್ಮಂತವ್ರ ಆಶೀರ್ವಾದದಿಂದ ಎಷ್ಟೋ ಕಷ್ಟ ಪಟ್ಟರು, ಎಷ್ಟೋ ಪರೀಕ್ಷೆ ಮಾಡಿದ್ರು ಆತನನ್ನ ನಾ ಬಿಡ್ಲಿಲ್ಲ. ನನಗ ಒಲದ ಅವ ಆನಂದ ಸಾಗರದಲ್ಲಿದಾನು, ಆ ಲಿಂಗ ಬಿಟ್ಟು ನೀ ಬೇಕಾದ ಕೇಳು, ಒಂದು ಕೊಡ್ತೀನಿ ಅಂದ. ನನಗ ಅವು ಇವು ಲಿಂಗಗಳು ಬ್ಯಾಡವೇ ಬೇಡ, ಅದ ಲಿಂಗ ಬೇಕಂತ ಪಾಂಡುರಂಗ ಹಠ ಮಾಡ್ತಾನೆ. ದೇವರು ಮಾಲಿಂಗರಾಯನ ಹತ್ರ ಹಠ ಮಾಡಿದಾಗ, ಆಯ್ತಪ್ಪ ಇಷ್ಟ ಹಠ ಮಾಡ್ತಿ, ದೇವ್ರ ಸಾಕ್ಷಾತ್ ಬಂದ ಅದ ಲಿಂಗ ಬೇಕು ಅಂತ ಅಂದ್ರೆ ಅದ ಲಿಂಗನ ತೋರಿಸ್ತೀನಿ. ಅವು ನಿರ್ವೈಲ ಲಿಂಗಗಳು, ಯಾರ ಕಣ್ಣಿಗೆ ಕಾಣಂಗಿಲ್ಲ, ಅದು ಮುಟ್ಲಾಕ ಬರಂಗಿಲ್ಲ, ಏನು ಈ ಕಣ್ಣಿನಿಂದ ಅವು ಕಾಣಂಗಿಲ್ಲ. ಯಪ್ಪ ದೇವರ ನೋಡ್ರಿ ಆ ಸೊನ್ಯಾಳ ಕಡೆ ನೋಡ್ರಿ, ಮುಂದ ಬೆಳಗಾವಿ ಜಿಲ್ಲಾ ಹತ್ನಿ ತಾಲೂಕದಲ್ಲಿ ಹೊನ್ನ ಮುರುಗುಂಡಿ ಅಂತ ಬರ್ತದ. ಆ ಕೋಲು ಮಿಂಚು ಹೊಡಿತದ ನೋಡ್ರಿ, ಆ ಕೋಲು ಮಿಂಚು ಹೊಡಿಯೋದನ್ನೇ ಅದೇ ಲಿಂಗ. ನೀವು ಗೊತ್ತಾ ಹೇಳ್ರಿ, ಅದ್ರ ಬೆನ್ ಹತ್ರಿ, ಅದನ್ನೊಂದು ನೀವು ಹಿಡ್ಕೊಳ್ಳಿ, ನಿಮಗ ಒಳ್ಳೇದಾಗ್ತತಿ ಅಂತ ಹೇಳ್ರಿ. ಅವಾಗ ಪಾಂಡುರಂಗ ವಿಠಲ್ ಎಲ್ಲಿಗೆ ಬರ್ತಾನ? ಸೊನ್ಯಾಳಕ್ಕೆ ಬರ್ತಾನ. ಮಾಲಿಂಗರಾಯನಿಗೆ ಹೇಳ್ತಾನ, ನೋಡಪ್ಪ ಈ ಲಿಂಗ ಅನ್ನ ನನಗೇನು ತೋರಿಸಿದಿಲ್ಲ, ಶ್ರೇಷ್ಠವಾದ ಆತ್ಮಲಿಂಗವನ್ನ, ಬೀರಲಿಂಗವನ್ನ, ಜಗಕ್ಕೆ ಬ್ರಹ್ಮಜ್ಞಾನವನ್ನ ಬೀರಿರುವಂತ ಜಗದ್ಗುರು ಬೀರಲಿಂಗನ ಲಿಂಗವನ್ನು ನನಗೆ ನೀ ತೋರಿಸಿದೆಯಲ್ಲ, ನಿನಗ ಕೋಟಿ ಕೋಟಿ ವಂದನೆಗಳು. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥದ್ದು. ನನ್ನ ನಾವೇಕ ಗುರು ಬೇಕಂತಿದೆಯಲ್ಲ, ಶ್ರೇಷ್ಠ ಗುರುವಿನ ನನಗೆ ನೀ ಕರುಣಿಸಿದಿ, ನಿನಗ ವಂದನೆಗಳು ಅಂತ ಮಾಲಿಂಗರಾಯ ಹೇಳ್ತಾನು. ಅಷ್ಟೇ ಅಲ್ಲ, ನೀನು ಜೀವಂತ ಸಮಾಧಿ ಹೊಂದಿ ಬಬ್ಬುಲಿ ಬನದಲ್ಲಿ ದೀಪಾವಳಿ ದಿನ ಮುಂದಾಸ ಬಂದ ಆಯರ ಸುತ್ತುವಾಗ ನಿನ್ನ ಭೇಟಿಗೆ ಕೂಡ ನಾ ಬರ್ತೀನಿ ಅಂತ ಪಾಂಡುರಂಗ ವಿಠಲ ಹೇಳ್ತಾನೆ. ಅವಾಗ ಪಾಂಡುರಂಗ ಅಲ್ಲಿದಿಂದ ಅರಕೇರಿ ಗುಡ್ಡಕ್ಕೂ ಬರ್ತಾನ. ನಮ್ಮ ಹಿರಿಯರು ಹಿಂಗೂ ಹೇಳ್ತಾರ. ಅಂದ್ರ ಅಲ್ಲಿ ಬಂದ ಅಮೋಘ ಸಿದ್ದೇಶ್ವರನ ದರ್ಶನ ಮಾಡಿ ತನ್ನ ಯಥಾರ್ಥವಾದಂತ ದರ್ಶನ ಸಂಭಾಷಣೆ ಮಾಡ್ಕೊಂಡ
ಅಲ್ಲಿಂದ ಕೂಡ ಇಟ್ಟಲ್ಲ ಪಾಂಡುರಂಗ ಬಂದಾನು ಅಂತ ನಮ್ಮ ಹಿರಿಕರು ಹೇಳ್ತಾರೋ. ಅದಕ್ಕೆ ಪಾಂಡುರಂಗ ಸೊನ್ಯಾಳದಲ್ಲಿ ಕೋಲು ಮಿಂಚು ಹೊಡೆದ. ಕೋಲು ಮಿಂಚು ಎಲ್ಲಿವರೆಗೆ ಹೋಗಿ ಅಲ್ಲಿ ಐಕ್ಯ ಆಗ್ತದಲ್ಲ ಅಲ್ಲಿವರೆಗೆ ಅದ್ರ ಬೆನ್ನು ಹತ್ತಿದ್ರು ಹೊಡ್ಕೊ. ಪಾಂಡುರಂಗ ಇಟ್ಟಲ್ಲ ಬೆನ್ನು ಹತ್ತಿದ ಹೊನ್ನಾಗರಾಣಿ ದಂಡಿತ್ತು. ಅದನ್ನ ಹಿಡಿಬೇಕಂತ ಹೋಗ್ತಿದ್ದ. ಅಲ್ಲಿ ಕಲ್ಲ ಗಂಟಿ ಗಿಡ ಮರನ ಕೈ ಸಿಕ್ತಿದ್ದು, ಅಲ್ಲಿಂದ ಸಿಗುವಂತ್ರಿ. ಅದು ಹಂಗ ಕೋಲು ಮಿಂಚು ಹೊಡ್ಕೋತ ಭೂಮಿಯಾಗ ಹುತ್ತಿನ್ಯಾಗ ಅದ ಐಕ್ಯ ಹೊಂದಿತ್ರಿ. ಅಂದ್ರ ಇಟ್ಟಲ್ಲ ಹಿಡಿಬೇಕಂದ್ರ ಇಟ್ಟಲ್ಲ ಪಾಂಡುರಂಗನ ಕೈ ಸಿಗಲಿಲ್ರಿ. ಅದು ಲಿಂಗ ಹೊತ್ತಿನ್ಯಾಗ ಒಳಗೆ ಇಳಿತ. ಇವ್ ಹೆಂಗ ನಾನು ಹಿಡಿಲಿ, ನನ್ನ ಹೆಂಗ ಹೊಲಿಸ್ಕೊಲಿ, ನೋಡುನು ಈ ದೇವರ ಭಕ್ತಿ ಪರೀಕ್ಷೆ ಮಾಡಿ ನೋಡುನು ಅಂತ ಬೀರಲಿಂಗ ದೇವರ ಗುಪ್ತವಾಗಿ ಹುಟ್ಟಿನಲ್ಲಿ 12 ವರ್ಷಗಳ ಗಂಟೆ ಇರ್ತಾನ ಒಳಗ. ಅಲ್ಲಿದಿಂದ ಪಾಂಡುರಂಗ ಬಿಟ್ಟಲ್ಲ ಕೈ ಸಿಗಲ್ದಾಗ ಈ ಹುತ್ತನ್ನ ಪೂಜೆ ಮಾಡಿ ಗುರುವಿನ ಹೊಲಸ್ಕೋಬೇಕು. ಗುರುವಿನ ಹೊಲಸ್ಕೊಂಡು ಈ ಲಿಂಗ ಹೊಲಸ್ಕೊಂಡ ಈ ಲಿಂಗವನ್ನ ಗುರುವಿನನ್ನ ನನ್ನ ಕೊರಳ ಕಟ್ಕೊಂಡ ನಾ ಹೋಗ್ಬೇಕಂತ ಅಷ್ಟು ಭಯ ಭಕ್ತಿಯಿಂದ ನಯದಿಂದ ಸದ್ಗುರುವಿನ ಪಡ್ಕೊಳ್ಬೇಕಂತ ಪಾಂಡುರಂಗ ಬಿಟ್ಟಲ್ಲ ಬಹಳ ಭಕ್ತಿಯಿಂದ ವಿಚಾರ ಮಾಡ್ತಾನು. ಅಲ್ಲೇ ಹತ್ತಿರದಲ್ಲಿ ಏನ್ರಿ ಜೈನಾಪುರ ಅಂತ ಇರ್ತಾರ. ಆಗಿನ ಜೈನಾಪುರ ಮೊಳೆನಾಪುರ ಅಂತ ಗೊತ್ತಲ್ಲ. ಜೈನಾಪುರ ಈಗಿನ ಐನಾಪುರ. ಏನ್ರಿ ಆ ಐನಾಪುರಕ್ಕೆ ಹಿಂದೆ ಜೈನಾಪುರ ಅಂತಿದ್ರು ಏನ್ರಿ. ಅದು ಗೊತ್ತಲ್ಲ ನಿಮಗ, ಅಥಣಿ ತಾಲೂಕದಲ್ಲಿ ಬರ್ತಾರ. ಪಾಂಡುರಂಗ ಬಿಟ್ಟಲ್ಲ ಎಲ್ಲಿಗೆ ಹೋದ ಅಂತ ಕೇಳಿದ್ರ ನಾ ಹೇಳಿದ್ನಲ್ರಿ ಈಗ ಆ ಊರಿಗೆ ಹೋದ. ಅಲ್ಲಿ ಸಣ್ಣ ಹುಡುಗನಾಗಿ ವೇಷ ಬದಲಿಸಿ, ಅಂದ್ರೆ ಸಣ್ಣ ಹುಡುಗ ಅಂತಂದ್ರೆ ಎಷ್ಟರದ್ದಿರ್ಬೋದ್ರಿ, ಒಂದು 10-12 ವರ್ಷದ ಹುಡುಗಿರ್ಬೋದು. ಅಷ್ಟ ರೂಪ ಧಾರಣ ಮಾಡ್ಕೊಂಡ ಹೋದ. ಆ ಐನಾಪುರದಲ್ಲಿ ದೊರೆದೂಳುಗೊಂಡ ಮತ್ತು ಏನ್ರಿ ದೊರೆದೂಳುಗೊಂಡ ಬಡವ ನಂದಿಗೊಂಡ ಅಂತ ಇಬ್ಬರು ಅಣ್ಣ ತಮ್ಮ ಇರ್ತಾರ. ಅಣ್ಣ ಬಾಳ ಶ್ರೀಮಂತ ಇರ್ತಾನು, ತಮ್ಮ ಬಾಳ ಬಡವ ಇರ್ತಾನ. ಗಂಜಿ ಕೊಡದ ಬದುಕುವಂತ ಪರಿಸ್ಥಿತಿ ಇರ್ತದ. ಪಾಂಡುರಂಗ ಮೊದಲ ಸಾಹುಕಾರನಾಗಿರುವಂತ ಶ್ರೀಮಂತನಾಗಿರುವಂತ ದೊರೆ ದೂಳುಗೊಂಡನ ಮನೆಗೆ ಹೋಗ್ತಾನೆ. ದೊರೆ ದೂಳುಗೊಂಡನ ಮನೆಗೆ ಹೋಗಿ ಇಟ್ಟಲ್ಲಂತಾನು, ಯಪ್ಪ ನಾವ ನಿಮ್ ಮನೆಯಲ್ಲಿ ಏನಾದ್ರೂ ಕಾಯ್ಕ ಮಾಡ್ಕೊಂಡು ಇರ್ತೀನಿ, ನನ್ನ ಇಟ್ಕೋರಿ ಅಂತ ಹೇಳ್ತಾನ. ಅವಾಗ ಆ ದೊರೆ ದೂಳುಗೊಂಡು ಹೇಳ್ತಾನ, ತನ್ನ ಶ್ರೀಮಂತಿಕೆ ಸೊಕ್ಕಿನಿಂದ ಹೇಳ್ತಾನೆ. ಶ್ರೀಮಂತಿಕೆ ಸೊಕ್ಕಿನಿಂದ ಬಹಳ ದೊಡ್ಡ ಮಾತು ಹೇಳ್ತಾನು. ಎಷ್ಟು ಕೊಳಕ ಮಾತದ ನೋಡ್ರಿ ಅದರಲ್ಲಿ. ನನ್ನ ತಮ್ಮ ಒಬ್ಬ ಬಹಳ ಶ್ರೀಮಂತದಾನು, ಅವನ ಮನೆಗೆ ಹೋಗು, ಅವ್ ಹೊರತುಂಬ ನಿನಗ ಊಟ ಹಾಕ್ತಾನು, ನಿನಗ ವಸ್ತ್ರ ಅರಿವಿ ಇವೆಲ್ಲ ಕೊಡ್ತಾನ, ಅಲ್ಲಿ ಹೋಗಿ ಎಲ್ಲಾ ತರ ಸಿಗ್ತತಿ ಅಂದ. ಆಯ್ತಪ್ಪ ನೀ ಇಷ್ಟು ಹೇಳ್ತಿ ಅಂತಂದ್ರ ನಾ ಅಲ್ಲೇ ಹೋಗ್ತೀನಿ ಅಂತ ಹೊಟ್ಟ. ಅರ್ಥ ಮಾಡ್ಕೊಂಡ ಪಾಂಡುರಂಗ, ನಿನ್ನ ಶ್ರೀಮಂತಿಕೆ ನಮ್ ಬಹಳ ದಿನ ಇರಂಗಿಲ್ಲ ಅಂತ ಪಾಂಡುರಂಗ. ಅವಾಗ ಪಾಂಡುರಂಗ ಬಡವರಾಗಿರುವಂತ, ಅದರಲ್ಲಿ ಕಡು ಬಡವರಾಗಿರ್ತಕ್ಕಂಥ ನಂದಿಗೊಂಡ ಲಕ್ಷ್ಮಿ ಅವರ ಮನೆಗೆ ಬರ್ತಾನ. ಬಂದ ಕೇಳಿ ಅವ ಕಂಬಳಿ ನಿಂತಿರ್ತಾನೆ. ನಂದೇಗೌಡ ಕಂಬಳಿ ನಿಂತಿರ್ತಾನೆ. ಅಲ್ಲಿ ಬಂದ, ಯಪ್ಪ ನಾ ನಿಮ್ ಮನೆಯಲ್ಲಿ ಇರ್ತೀನಿ, ಕೂಲಿನ ಅಲ್ಲಿ ಮಾಡಿ ನಿಮ್ಮ ಜೊತೆಯಲ್ಲಿ ಜೀವನವನ್ನ ಕಳಿತೀನಿ ಅಂತ ಪಾಂಡುರಂಗ ಹೇಳ್ತಾನ. ಅವಾಗಂತ ನಾವ ನಂದಿಗೊಂಡ ಅಂತಾನು, ನೋಡಪ್ಪ ನಮ್ಮದ ಪರಿಸ್ಥಿತಿ ಹಿಂಗೈತಿ, ನಾವು 90 ಗಂಜಿ ಕಾಸಿ ಮನ್ಯಾಗ ಎಲ್ಲಾರು ಕೂಡಿ ಒಂದಿಷ್ಟು ಅಂಬಲಿ ಕುಡಿತೀವಿ, ನಮ್ಮ ಮನೆಯಲ್ಲಿ ಎಲ್ಲಿ ಮುಷ್ಟಾನ ಅನ್ನ ಸಿಗ್ತೈತಿ, ನಮ್ಮ ಅಣ್ಣ ಶ್ರೀಮಂತದಾನು, ನೀವು ಅಲ್ಲಿಗೆ ಹೋಗ್ರಿ, ಹೊರತುಂಬ ಉಂಡ ಆನಂದವಾಗಿರ್ಬೇಕು ಅಂತ ತಮ್ಮ ಹೇಳ್ತಾನ ನಂದೇಗೌಡ. ಹೇಳಿದ ಕೂಡ್ಲೆ ಪಾಂಡುರಂಗ ಅಂತಾನು, ಯಪ್ಪ ನಾ ಅಲ್ಲಿ ಹೋಗೇ ಬಂದನಿ, ನಿಮ್ಮ ಮನೆ ಯಾವ ತೋರ್ಸ್ಯಾನು, ಅದಕ್ಕೆ ನಾನ್ ನಿಮ್ಮ ಮನೆಗೆ ಬಂದನಿ ಅಂತ ಪಾಂಡುರಂಗ ಹೇಳ್ತಾನೆ. ಅಂತ ನಂದೇಗೌಡ ಹೇಳಿದಾಗ ನಂದೇಗೌಡನ ಮಡದಿ ಆಗಿರುವಂತ ಲಕ್ಷ್ಮಿ ಹೊರಗೆ ಬರ್ತಾಳ. ಏನ್ರಿ ಯಾವ್ದೋ ಮಗು ನಮ್ಮ ಮನೆ ಮುಂದೆ ಬಂದ ಇರ್ತನು, ನಿಮ್ಮ ಜೊತೆಲಿ ಇದ್ದದ್ದು ಉಂಡ ನಾ ಕಾಯ್ಕ ಮಾಡ್ತನು ಅಂತ ಹೇಳಾಕತೈತಿ, ಮತ್ತ ತಾನಾಗೆ ಬಂದೈತಿ,
ಪರದೇಶಿ ಕೂಸಿಗೆ ಜಗವೇ ತಾಯಿ ತಂದಿ, ನಡೆಯುವ ಹೆಣ್ಣಿಗೆ ನಾಡೇ ತಾಯಿ ತಂದಿ. ಹಂಗಿದು ಕೂಸ ನಮ್ಮ ಮನೆಗೆ ಬಂದೈತಿ. ಈ ಕೂಸಿನ ಹೊರಗೆ ದಬ್ಬುದು ಬೇಡ, ನಮ್ಮ ಜೊತೆಲೆ ಒಂದಿಷ್ಟು ಅಂಬಲಿ ಕುಡಿದು ಬದುಕಲಿ ಅಂತ ಹೇಳಿ ಮನಿ ಒಳಗ್ ಕರ್ಕೋತಾರ. ಪಾಂಡುರಂಗನ ಮನಿ ಒಳಗ್ ಕರ್ಕೊಂಡಾಗ ಇಟೋಬರಾಯ ನೀರ್ ಕೇಳ್ತಾನ ಕುಡಿಯಾಕ. ನೀರೆಲ್ಲ ಖಾಲಿ ಆಗಿರ್ತಾವು. ಅಪ್ಪ ಸ್ವಲ್ಪ ನೀ ಕುಳಿತುಕೋ, ನಾ ನದಿಗೆ ಹೋಗಿ ನೀರ್ ತರ್ತೀನಿ ಅಂತ ಆ ತಾಯಿ ಲಕ್ಷ್ಮಿ ಬಿಂದಿಗೆ ಹಿಡ್ಕೊಂಡು ನೀರಿಗೆ ಹೋಗ್ತಾಳು. ಅಂಬಲಿ ಕುದಿಯಾಕಿಟ್ಟು ಹೋಗಿರ್ತಾಳ. ಆ ತಾಯಿ ನೀರಿಗೆ ಹೋದಾಗ ಪಾಂಡುರಂಗ ಆ ಅಂಬಲಿಯನ್ನು ಕುದಿತಿತ್ತು ನೋಡ್ರಿ, ಅದಕ್ಕೆ ಹಸ್ತಾ ಇಟ್ರು. ಅದು ಕುದ್ದು ಅಮೃತಮಯವಾತು. ಹೊರಗಡೆ ನಂದೇಗೌಡ ಇದ್ದ. ಮಳದಿ ಲಕ್ಷ್ಮಿ ಅಂಬಲಿ ಕುದಿಯಾಕಿಟ್ಟ ನದಿಗೆ ನೀರಿಗೆ ಹೋಗ್ಯಾಳ. ಅದೇನ್ರೆ ಉಕ್ಕಿ ಚೆಲ್ಲಿತ್ತು ಅಂತ ಇವ್ ಮನೆ ಒಳಗೆ ಬರ್ತಾನು, ಪಾಂಡುರಂಗ ಹೊರಗೆ ಬರ್ತಾನ. ಪಾಂಡುರಂಗ ಹೊರಗೆ ಬಂದು ಅವೇನು ಕಂಬಳಿ ನೇಯ್ತಿತ್ತು ನೋಡ್ರಿ, ಆ ಕಂಬಳಿಯನ್ನು ಎಷ್ಟೋ ಕಂಬಳಿಗಳನ್ನು ನೇಯ್ದು ಕಂಬಳಿ ರಾಶಿನ ಬಿದ್ದಿದ್ರೆ, ನೇಯ್ದು ಕಂಬಳಿ ರಾಶಿನ ಬಿದ್ದಿತ್ತು. ಅದನ್ನು ಒಟ್ಟಿದ್ದ. ಅವಾಗ ಹೊರಗೆ ಬಂದು ನೋಡ್ತಾನ. ಕಂಬಳಿ ನೇಯ್ದು ಮುಗಿದಿತ್ತು, ಕಂಬಳಿಗಳ ರಾಶಿ ಬಿದ್ದಿತ್ತು. ಇಷ್ಟೊಂದ್ರಾಗ ಲಕ್ಷ್ಮಿ ಒಳಗೆ ಬಂದ ಅಂಬಲಿಯನ್ನು ಇಳಿಸಿ ಎಲ್ಲಾರ್ಗಿ ಅಂಬಲಿ ಕುಡಿಯಾಕ ಕೊಡ್ತಾಳ. ಪಾಂಡುರಂಗಗೂ ಕೊಡ್ತಾಳ, ನಂಜೇಗೌಡಗೂ ಕೊಡ್ತಾಳ, ತಾನು ಕುಡಿತಾಳ. ಮತ್ತು ಮಗಳ ಬಾಗುಬಾಯಿ ಅಂತ ಇರ್ತಾಳ. 7 ಕುರಿ ಇರ್ತಾವ್ರಿ. ಆ 7 ಕುರಿಯನ್ನ ಪಡ್ಕೊಂಡು ಮೇಸಾಕ್ ಹೋಗಿರ್ತಾಳ. ಅವಾಗ ತಾಯಿಯಾಗಿರುವಂತ ಲಕ್ಷ್ಮಿ ಆ ಉಳಿದ ಅಂಬಲಿಯನ್ನ ತಗೊಂಡು ಕುರಿಗಳ ಕಡೆ ಹೋಗ್ತಿರ್ತಾರ. ಪಾಂಡುರಂಗ ವಿಠ್ಠಲ ಹೇಳ್ತಾನ, ತಾಯಿ ನಾನ್ ನಿನ್ನ ಮಗ, ತಾಯಿ ಕೆಲಸ ಬಿಡಿಸಬೇಕಂತ ಬಂದೀನಿ. ಆ ಅಂಬಲಿ ನನ್ನ ಕೈಯಲ್ಲಿ ಕೊಡು, ನಾ ಕುರಿಯಾಗ ಹೋಗಿ ಅಕ್ಕನಿಗೆ ಅಂಬಲಿ ಕೊಟ್ಟು ಅಕ್ಕನ ಮನೆಗೆ ಕಳಿಸ್ತೀನಿ ಅಂದ. ಬ್ಯಾಡಪ್ಪ, ಬಹಳ ಕಷ್ಟ ಪಡಲಾಗ್ತೈತಿ ಆ ಕುರಿಗಳನ್ನು ಮೇಯಿಸೋದು, ಬ್ಯಾಡ ನಿನಗಂದ್ರೂ ಅಂಬಲಿ ಕೊಡೋದು. ಹೇಳ್ತಾಳ ತಾಯಿ, ಮಗು ನೀ ಯಾವತ್ತು ನಮ್ಮ ಮನೆಯಾಗ ಪಾದ ಅರ್ಪಣೆ ಮಾಡಿದ್ಯೋ ಈ ಅಂಬಲಿ ದಿನ ಇರುವಂಗಿಲ್ಲ. ಇದು ಬಹಳ ರುಚಿಯಾದ ಅಂಬಲಿ. ಇನ್ನಂಟು ಕುಡಿಬೇಕಂತ ದಿನ ಒಂದೊಂದು ಗಲಾಸ ಕುಡಿತಿದ್ದೀವಿ. ಇವತ್ತು 4 ಗಲಾಸ ಕುಡಿದು ಹೊಟ್ಟೆ ತುಂಬಿದ ನನ್ನಪ್ಪ, ನಿನ್ನಿಂದ ನನ್ನ ಮನೆ ತುಂಬಿತು ಅಂದಳು. ಅವಾಗ ಪಾಂಡುರಂಗ ಆ ಅಂಬಲಿ ಕೈಯಲ್ಲಿ ಹಿಡ್ಕೊಂಡು ಕುರಿ ಕಡೆ ಬರ್ತಾನ. ನೀವ್ ಯಾರು ಅಂತ ಕೇಳ್ತಾಳ ಬಾಗುಬಾಯಿ. ಹಿಂಗಿಂಗಂತ ಎಲ್ಲಾ ಸಮಾಚಾರ ಹೇಳ್ತಾನ. ಅಕ್ಕ ನಿಮ್ ಮನೆಗೆ ಹೋಗಿ ಅಂಬಲಿ ಕುಡ್ದ, ನಾ ಕುರಿಗಳು ಮೇಯಿಸ್ಕೊಂಡು ಬರ್ತೀನಿ. ಬ್ಯಾಡಪ್ಪ ಅಂತ ಹೇಳಿದಾಗ, ಬೇಡ ನೀವ್ ಹೋಗಿ ಮನೆಗೆ, ನಾ ಬರ್ತೀನಿ ಸಾಯಂಕಾಲಕ್ಕೆ ಅಂತ ಹೇಳಿ ಪಾಂಡುರಂಗ ಕುರಿಗಳು ಮೇಯಿಸ್ಕೊಂಡ ಅಗರಾಣಿ ಹಳ್ಳಕ್ಕೆ ನೀರಿಗೆ ಬಿಡ್ತಾನು. ಈ ಬಾಗುಬಾಯಿ ಮನೆಗೆ ಬರ್ತಾವ. ಹೇಳಿ ಅಲ್ಲಿ ದೊರೆ ಧೂಳಗೊಂಡನ ಕುರಿಗಳಿದ್ದು ಬಾಳ. ಅವನ ಆಳುಗಳು ಕುರಿಗಳಲ್ಲಿ ಬಿಟ್ಟಿದ್ರು. ಇಲ್ಲಿ ಪಾಂಡುರಂಗ ಹರಗಂಗಿ ಹಾಕೊಂಡ, ಹರಕು ಟೆಪ್ಪಿಗೆ ಹಾಕೊಂಡ ಒಂಥರ ಹುಚ್ಚಿರ್ತಾರ. ಈ 7 ಕುರಿಗಳು ಮೇಯಿಸ್ಕೋತ ಇದ್ದ. ಅವಾಗ ಅವರು ದೊರೆ ಧೂಳಗೊಂಡನ ಆಳಂತಾರ, ನಿನ್ನ ಹೆಸರೇನು? ನನ್ನ ಹೆಸರು ಇಟ್ಯ ಅಂದ್ರಿ. ಇಟ್ಯ ಅಂದ ಕೂಡಲೇ ಕರಿಮಾರಿ ಇಟ್ಯ ಅವ್ರಂದ್ರು. ಕರಿಮಾರಿ ಇಟ್ಯ, ಆ ಬಡವನ ಮನೆಯಾಗ ಹೋಗಿದೆಯಲ್ಲ, ಅವನ ಕುರಿ ಕಾಯ್ತಿಯಲ್ಲ, ಅವರು ಗಂಜಿ ಕುಡಿದು ಬದುಕತಾರೋ, ನೀನು ಹೊರತು ಊಟ ಮಾಡ್ತೀಯೋ? ನೋಡ ನೀನು ನಮ್ಮ ತರ ಆಳಾಗ ದೊರೆ ಧೂಳುಗೊಂಡ ನಮ್ಮ ಮನೆಯಾಗ ಪಂಚಾಮೃತ ಊಟ ಮಾಡಬಹುದು, ಏನ್ ಬೇಕಾದ ಮಾಡಬಹುದು. ಬಿಟ್ಟು ಕೇಳಿ ಬಡವ್ರ ಮನೆಯಾಗ ಹೋಗಿ ನೀ ಕುರಿ ಕಾಯ್ಕೋತ ಬಂದಿದೆಯಲ್ಲ, ನಿನಗೂ ಬುದ್ಧಿ ಇಲ್ಲ ಅಂತಂದ್ರು. ಅವನು ಟೋಪ್ಗಿ ತೆಗೆದು ಬಿಸಾಕಿದ್ರು, ಅವನ ಅಂಗಿ ಒಂದಿಟ್ಟು ಹೊರದಂಗ ಮಾಡಿದ್ರ. ಆದ್ರೂ ಮನಸ್ಸಿಗೆ ಯಾವುದು ಹಚ್ಕೋಲಿಲ್ಲ ದೇವರ, ಮೊದಲ ದೇವರ. ಅವಾಗ ಕರಿ ಮಾಡಿ ಇಟ್ಟೆ ಅಂದ್ರೆ ಏನೇನೋ ಅಂದ್ರಿ. ಅದನ್ನ ಯಾವುದು ತಲೆಯಾಗಿ ಇಟ್ಕೊಂಡಿಲ್ಲ, ಎಲ್ಲ ತೆಗೆದು ಬಿಸಾಕಿದ್ರು ಪಾಂಡುರಂಗ ವಿಠ್ಠಲ. ಏನ್ರಿ ಅಷ್ಟೊಂದರ 7 ಕುರಿಗಳು ಅವ್ರು ಕುರಿಯಾಗ ಕೂಡಿದ್ದು ರೀ. ಆಕಸ್ಮಿಕವಾಗಿ ಅವು ಯೋಗದಿಂದ ತಗರಿನಿಂದ ಗರ್ಭ ಧರಿಸಿದ್ರು 7 ಕುರಿಗಳು. ಆ 7 ಕುರಿಗಳ ಹೊಡ್ಕೊಂಡ ಹೊರಗೆ ಬರೋದಾಗ ಈಶ ಮಾಯದಿಂದ ಪಾಂಡುರಂಗನ ಕೃಪಾ ಕಟಾಕ್ಷದಿಂದ ಆ 7 ಕುರಿಗಳು 7 ಮರಿಗಳು ಹಾಕ್ತಾವ. 7 ಮರಿಗಳು ಹಾಕಿದ್ರಿ. ಆ 7 ಮರಿಗಳ ಕುರಿಗಳನ್ನ ತಗೊಂಡ ಮನೆ ಕಡೆ ಬರ್ತಿರ್ತಾನು. ಇನ್ನೂ ಬರ್ಲಿಲ್ಲ ಅಂತ ಲಕ್ಷ್ಮಿ ನಂದೇಗೌಡ ಬಾಗುಬಾಯಿ ಇದರಿಗೆ ಬರ್ತಿರ್ತಾರ.
ಎದುರಿಗೆ ಬಂದ್ರು. ಏನಿದು ಅಂದ್ರ ಅವ್ರು ನಮ್ಮ ಕುರಿಗಳು ಒಂದ ದಿನದಾಗ ಹೆಂಗ ಗರ್ಭಧರಿಸಿ ಮರಿಗಳು ಹಾಕಿದ್ವು ಅಂತ ಅವಕ್ಕೆ ವಿಚಿತ್ರ ಹಿಡಿತಾರೆ ಅವ್ರಿಗೆ. ಇವು ದೇವರದಾನು, ಈ ದೇವರಿಂದ ಇವ ಎಲ್ಲ ಉದ್ಭವ ಆಗ್ಯಾವ ಅಂತ ಗೊತ್ತಾಗ್ಲಿಲ್ರಿ ಅವ್ರಿಗೆ. ಏನೋ ಈ ಮಗುನ ಕೃಪಾ ಕಟಾಕ್ಷ ಬ್ಯಾರೆ ಐತಿ ಅಂತ ಹೇಳಿ ಅವರೆಲ್ಲ ಮರಿಗಳು ಎತ್ಕೊಂಡು ಮನೆ ಕಡೆ ಬರ್ತಾರೋ. ಅವ್ರನ್ನ ಅಲ್ಲಿ ಹಾಕಿ ಏನ್ ಮಾಡ್ತಾರೋ ಅಂದ್ರೆ ಗಿನ್ನವನ್ನ ಹಿಂಡ್ತಾರೋ, ಗಿನ್ನದ ಹಾಲು ಕಾಸ್ತಾರೋ. ಅವಾಗಂತವ್ರು ನಮ್ಮ ಕುರಿಗಳು ಗಿನ್ನದ ಹಾಲು ಉಂಡಿಲ್ಲ, ಇವತ್ತ ಯಾವ ಗಳಿಗೆಯಲ್ಲಿ ಮಗು ನಮ್ಮ ಮನೆಯೊಳಗೆ ಬಂದ ಕಾಲು ಹಾಕಿ ಕುರಿ ಕಾಲ ಒಂದೇ ದಿನದಾಗ 7 ಮರಿ ಹಾಕಿ 7 ಕುರಿಗಳಿಂದ ಗಿನ್ನದ ಹಾಲು ಉಣ್ಣುವಂತ ಭಾಗ್ಯ ನಮ್ಮ ಬಡವರ ಮನೆಯಲ್ಲಿ ಬಂತು ಅಂತ ಬಡವರಂತ. ಅವಾಗ ಗಿನ್ನವನ್ನ ಕಾಶಿ ಮಹಾಪ್ರಸಾದವನ್ನು ಮಾಡ್ತಾರ. ಆವತ್ತಿನ ಊಟ ಜೀವನದಲ್ಲಿ ಮಾಡಿರಬಾರ್ದು, ಅವ್ರ ಜೀವನದಲ್ಲೇ ಮಾಡಿದ್ದಿಲ್ಲ. ಬಹಳ ಕಡು ಬಡತಾನ್ರಿ. ಬಡತಾನೆ ಇರಬಾರ್ದು ಅಂತ ಅಲ್ಲ, ಎತ್ತರಿಕೆ ಒಳಗೆ ಇರ್ತತಿ. ಆದ್ರೆ ಕಡು ಬಡತಾನೆ ಇರಬಾರ್ದು. ಕಡು ಬಡತಾನೆ ಇತ್ತು ಅಂತಂದ್ರೆ ಬಹಳ ಅದನ್ನ ಅನುಭವಿಸಿದವರಿಗೆ ಗೊತ್ತ. ಅದೆಲ್ಲ ಶ್ರೀಮಂತರಿಗೆ ಅದು ಹಿಂಗು ಇರೋರಿಗೆ ಗೊತ್ತಾಗಂಗಿಲ್ಲ. ಅದ ಕಡು ಬಡವರಿಗೆ ಗೊತ್ತಾದ್ರ ಅದ್ರ ಕಷ್ಟ ಎಷ್ಟು, ಅದ್ರ ನಷ್ಟ ಎಷ್ಟು ಅವರು ಅನುಭವಿಸಿರ್ತಾರೆ, ಅವ್ರಿಗೆ ಗೊತ್ತು. ಅದನ್ನ ಅನುಭವಿಸಿದ್ರು ಯಾರು? ನಂದೇಗೌಡ, ಲಕ್ಷ್ಮಿ ಮತ್ತ ಬಾಬುಬಾಯಿ ಅನುಭವಿಸಿದ್ರು. ಪಾಂಡುರಂಗನ ವಿಠಲನಿಂದ ಅನುಭವಿಸಿ ಸುಖವಾಗಿದ್ರು ಅವ್ರು. ಪಾಂಡುರಂಗನಿಂದ ಅವ್ರಿಗೆ ಸುಖ ಆಗ್ಲಕೈತ, ಅವ್ರ ಕಂಬಳಿ ಮಾಡಕತ್ರ. ಮುಂದೆ ಅವ್ರ ಅಂತೂ ಇಂತೂ ಹಂತವಾಗಿ ಆ ದೊರೆ ತುಳುಗೊಂಡು ಅವ್ರು ಹಂಗಿದ್ರಲ್ಲ, ಅದಕ್ಕಿಂತಲೂ 7 ಪಟ್ಟು ಶ್ರೀಮಂತ ಆದ್ರಿ. 7 ಪಟ್ಟು ಶ್ರೀಮಂತ ಆದ. ಅವಾಗ ದೊರೆ ತುಳುಗೊಂಡಂತಾನ ಇವನಿಗೆ ಎಲ್ಲಿ ಶ್ರೀಮಂತಿಗೆ ಬಂತು. ಇಟ್ಟು ಶ್ರೀಮಂತಿಗೆ ಬರ್ಬೇಕಾದ್ರೆ ಕಾರಣ ಮೊದಲ ನನ್ನ ಮನೆಗೆ ಬಂದಿದ್ದ, ನನ್ನ ಮನ್ಯಾಗ ಇಟ್ಕೊಂಡಿದ್ರ ಲಕ್ಷ್ಮಿ ಕಾಲು ಹೋಗ್ಕೊಂಡು ಬೀಳ್ತಿದ್ರು. ನಾ ಬಡವಾಗುತ್ತಾ ಬಂದೆ, ಲಕ್ಷ್ಮಿ ಎಲ್ಲ ನನ್ನ ತಮ್ಮನ ಮನೆ ಸೇರಿತು, ಆ ಹುಡುಗನ ಕಾಲು ನಾನು ಹಂಗೈತಿ ಅಂತ ಅಳಾಕತ್ರಿ. ಬಡಬಳಕಂತ ಹಚ್ಚಾಕೊಂಡು ಅಳಾಕಂತ್ರ. ಕೆಟ್ಟ ಮ್ಯಾಲ ಬುದ್ಧಿ ಬಂದ್ರ ಏನ್ ಮಾಡುದ್ರಿ? ಏನ್ ಮಾಡುದು? ಅವಾಗ ಪಾಂಡುರಂಗ ವಿಠಲನ ಕೃಪಾಯಿಂದ ದೊಡ್ಡ ಶ್ರೀಮಂತರಾಗಿದ್ರು. ಅವು ದಿನಾಲು ಆ ಕುರಿಗಳ 7 ಕುರಿ ಹೋಗಿ 14 ಆದು, 14 ಹೋಗಿ 100 ಆದು, ಹಿಂಗ ಸಂಖ್ಯೆ ಹೆಚ್ಚಿಗೆ ಆಯ್ತು. ಅವಾಗ 700 ಕುರಿ ಆದು. ಪಾಂಡುರಂಗ 12 ವರ್ಷ ಬೀರ್ಲಿಂಗ ದೇವರ ಅಭಿಷೇಕ ಮಾಡಿ ಹಾಲಿನಿಂದ ಅಭಿಷೇಕ ಮಾಡ್ತಿದ್ದ. 700 ಕುರಿ ಆದು. 700 ಕುರಿ ಆದಾಗ ನಂದೇಗೌಡಿಗೆ ಶ್ರೀಮಂತಿಗೆ ಬಂತ. 7 ಗೇಣಿನ ಕುದುರೆ ಮ್ಯಾಲ ಹತ್ತಿ ಅಡ್ಡಾಡಕತ್ತ. ಊರಾಗ ಬಹಳ ದೊಡ್ಡ ಸಾವುಕಾರ ಆದ. ಇವನಿಗೆ ಮೊದಲು ಯಾರು ಮಾನ ಮರ್ಯಾದೆ ಕೊಡ್ತಿದ್ದಿಲ್ಲ, ಮತ್ತೆ ನಮಸ್ಕಾರ ಮಾಡ್ತಿದ್ದಿಲ್ಲ. ಎಲ್ಲಾರು ಹಾದಾಗ ಬಂದಾಗ ನಮಸ್ಕಾರ ಗೌಡ್ರ ಅನ್ನಕತ್ತರಿ. ನಮಸ್ಕಾರಪ್ಪ ತಿಮ್ಮನಾಕತ್ತ. ಇವ್ಗೂ ಒಂದಿಟ್ಟು ಸೊಪ್ಪು ಭಕ್ತ ಗೌರು ಭಕ್ತ. ಯಾಕಂದ್ರೆ ಶ್ರೀಮಂತಿಗೆ ಬಂದವ್ರಿಗೆಲ್ಲ ಹಿಂಗನ್ರಿ. ಅದಕ್ಕೆ ನಾನು ಒಬ್ಬ ಮಾಲಿಕರಾಯ ಬರ್ತಾನ ಬೇಡದ, ಕಡಿತನ ಗುರುಲಿನ ಒಳಿಸಿದ. ಈ ಶ್ರೀಮಂತಿಗೆ ಸೊಕ್ಕ ಬಹಳ ಕೆಟ್ಟ. ಆ ಗುರುತಾಗೆ ನನಗೆ ಶ್ರೀಮಂತಿಗೆ ಬೇಕಾದಷ್ಟು ಐತಿ, ನನ್ನ ಮಕ್ಕಳಿಗೆ ಮುಂದೆ ಬರ್ತಾನೆ ಇರಲಿ. ಅವ್ರ ಎಡಕಿಗೆ ಜಾರಿ ಹಾಕೊಂಡು ಬಂದಾಗ ಚೀಲ ಹಾಕೊಂಡು ದತ್ತ ಹಿಡ್ಕೊಂಡು ಭಿಕ್ಷಕ ಹೋಗ್ಬೇಕು. ಮತ್ತ ನನ್ನಂಗೆ ಕಾಯ್ಕ ಮಾಡಿ ಬದುಕಿರ ಅವರು ಹಾಲೋದು ಬಲಿಯಾಗಿ ಹರಿದಾಡ್ತಾರಂತ ಮಾಲಿಕರಾಯ ಅವತ್ತು ಹೇಳಿ. ಇಲ್ಲಿ ಪಾಂಡುರಂಗನ ವಿಷಯ ಏನು ಅಂತಂದ್ರ ಇವು ಗರು ಬರ್ತದೆ ತುಂಬ. ಪಾಂಡುರಂಗ ದಿನಾಲು ಅಗ್ರಾಣಿ ದಂಡಿ ಮ್ಯಾಲ ಆ ಬೀರ್ಲಿಂಗ ಹೀಗಾಗಿದ್ರಲ್ಲ ಅದ್ರ ಮ್ಯಾಲ ಹುಟ್ಟುಗಳದಿತ್ತು. ಇವು ದಿನಾಲು ಒಂದು ಕೊಡ ಕುರಿ ಹಾಲು ಹಿಂದೆ ಅದ್ರ ಮ್ಯಾಲ ಬಳಸ್ತಿದ್ದ. ಅವ್ ಬೀರ್ಲಿಂಗ ಒಳಗಡೆ ಕುತ್ನ್ಯಾಗ ಕಿಂಡ್ಯಾಡ ಹಾಲು ಹೋಗಿದ್ರಲ್ಲ, ಅವು ಗಟ 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 ಕುಡಿತಿದ್ದ. ಇವ್ ಮ್ಯಾಲ ಶಬ್ದ ಬರ್ತೈತ್ರಿ ಪಾಂಡುರಂಗ, ನನ್ನ ಗುರು ಕುಡಿಯಾಕತ್ಯ, ನನ್ನ ಗುರು ಕುಡಿಯಾಕತ್ಯ. ಅವ್ ಒಂದು ಕೊಡ ಹಾಲು ಕುಡಿತಿದ್ದ. ಎಷ್ಟು ಕುಡಿತಿದ್ಯಾ ಅಂಬದ್ರಿ ಒಳಗೆ ನಮ್ಗ್ರೆ ಏನ್ ಗೊತ್ತು, ನಿಮ್ಗ್ರೆ ಏನ್ ಗೊತ್ತು. ಸುಮ್ಮನೆ ಹೇಳುದದ ಹೇಳುದ ಅಷ್ಟೇ. ಇದೇ ಪ್ರಕಾರ ಗ್ವಾಲಿಗೇರಿ ಗೊಲ್ಲಾಳ ಅವನು 7 ಕೊಡ ಹಾಲು ಹಿಂದಿನ ಹುತ್ತಿಗೆ ಬರ್ತಿದ್ದ. ಒಂದ್ ಹಿಂಗ ಕೊಟ್ಟಿರ ನಂಬಿದ್ರೆ ಅದ್ರಾಗ ಹಾಲು ಬರ್ತಿದ್ದ. ಅವ್ರ ತಂದಿ ಬಂದಿದ್ರಲ್ಲ, ಏ ಹುಚ್ಚುಳಿ ಮಗನ, ನಿನ್ಗೆ ಯಾರು ಹೇಳಿದ್ರಿ ಇಷ್ಟೆಲ್ಲ ಹಾಲು ಅದ್ರಾಗ ಬಳಸೋದು? ಮನಿಗೆ ಹಾಲು ಇಲ್ದಂಗ ಮಾಡಿ, ಮರಿಗೆ ಹಾಲು ಇಲ್ದಂಗ ಮಾಡಿ, ಸುಮ್ಮನೆ ಹುತ್ತಿಗೆ ಬಳಸ್ತೀಯಲ್ಲೋ, ನಿನಗೆ ಬುದ್ಧಿಗಿದ್ದಿ ಐತೇನೋ ಅಂತ ಹೇಳಿ ಅವ್ರ ತಂದಿ ಸಿಟ್ಟಿಗೆ ಹೇಳಿ ಅವ್ನು ಕಡ್ದು ಹಾಕ್ಲಿಲ್ಲ. ತಂದಿನ ಮಗ ಕಡ್ದು ಹಾಕ್ಲಿಲ್ಲ ಅಂದ್ರಿ. ಅವಾಗ ಶಿರ್ಸೈಲ್ ಮಲ್ಲೈ ಬಂದು ಆ ಗೊಬ್ಬರ ಡಿಗ್ಗಿನ್ಯಾಗ ಹಾಲು ಕುಡಿತಿದ್ದ. ದಿನಾಲು ಅವನು ಗಟ 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 ಕುಡಿತಿದ್ದ ಏನ್ರಿ.
ಒಂದಿನ ಗ್ವಾಲಿಗೇರಿ ಗೊಲ್ಲಾಳ ಅವ್ರ ತಂದಿನ ಹೊಡೆದ ಪ್ರಾಣ ನೀಗಿದ. ಅಲ್ಲಿ ಸಿರಿಸೈಲದಲ್ಲಿ ಇರದೆ ಮಲ್ಲಿಕಾರ್ಜುನ ಬಂದ ಪ್ರತ್ಯಕ್ಷನಾಗ್ತಾನ. ಸತ್ತ ಅವ್ರ ಅಪ್ಪನಿಗೆ ಎಬ್ಬಿಸ್ತಾನು ಮತ್ತೆ ಇವನಿಗೆ ಹಾಡಿ ಹರಿಸ್ತಾನು, ನೀನು ಗ್ವಾಲಿಗೇರಿ ಲಿಂಗ ಆಗಿ ಮೇರಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಹೋಗ್ತಾನ. ಈ ಕಥೆ ಈ ಕಡೆ ಇರ್ಲಿ, ಇಲ್ಲಿ ಪಾಂಡುರಂಗಂದು ಪರಿಸ್ಥಿತಿ ಅದ ರೀ. ಅವ್ ಬಂದು ನೋಡ್ರಿ ಯಾಕೆ ಬಂದ ಅಂತಂದ್ರ ಈ ಚಾರಿಪಾರ ಇರ್ತಾರ ನೋಡ್ರಿ, ಈ ಚಾರಿಪಾರ ಬಾಳಿಕೆ ಆಗ್ತದೆ. ಚಾರಿ ಇರ್ತಾರ. ಕಲ್ಯಾಣ ಪಟ್ಟಣದಾಗ ಬಸವಣ್ಣನಿಗೆ ಚಾಡಿ ಇಟ್ಟಿದ್ದು ಕೊಂಡಿ ಮನ್ಸಣ್ಣ. ಹಂಗ ಇಲ್ಲಿ ದೊರೆ ಧೂಳುಗೊಂಡನ ಆಳುಗಳು ನಂದೇಗೌಡರಿಗೆ ಚಾಡಿ ಇಟ್ಟಿದ್ರು. ಆ ಪರದೇಶ ಕೂಸಿನ ಪರದೇಶ ಯಾವನೋ ತಗೊಂಡು ಬಂದು ಮನ್ಯಾಗ ಇಟ್ಕೊಂಡಿರಲ್ಲ. ಅವ್ ದಿನಾಲು ಅಗ್ರಾಣಿ ದಂಡಿ ಮೇಲೆ ನಾವು ನೋಡ್ತೀವಿ, ಒಂದೊಂದು ಕೂಡ ಹಾಲು ಹಿಂಡಿ ಹುತ್ನ್ಯಾಗ ಬಳಸ್ತಾನ. ನೀವು ಗೊತ್ತೈತಿಲ್ರಿ ಏನೇ ಅಂದ್ರ ಅವ್ರು ಹಿಂಗದ ವಿಷಯ ಅಂತ ಹೇಳಿ ಅವನು ಶಿಫ್ಟ್ ಆಗಿ ಕುದುರೆ ಮ್ಯಾಲ ಹತ್ತಿ ಬಂದು ನೋಡ್ತಾನು. ಇಟ್ಟಾಲ ಹಾಲು ಸುರ್ತಿದ್ರಿ. ಇಟ್ಟ್ಯಾ ಅಂತ ಇವು ಸೊಕ್ಕ ಬಂತ್ರಿ. ಮೊದಲು ಇಟ್ಟಲ್ಲ ಮಗು ಬಾ ತಂದೆ ಹೀಗೆಲ್ಲ ಮಾತಾಡ್ತಿದ್ದ. ಸೊಕ್ಕ ಬಂದಿತ್ತಲ್ಲ ಶ್ರೀಮಂತಿಗೆ. ಇಟ್ಟ್ಯಾ ಬಾಯ್ ಯಪ್ಪ ಯಾಕೆ ಹಿಂಗ ಹಾಲು ಸುರಿದ್ರೆ ಏನಾಗ್ತೋ ಹುತ್ನ್ಯಾಗ? ಏನ್ ಮರಿ ಕುಡ್ದಲ್ಲ ನಮ್ಮ ಮನಿಗೆಲ್ಲ ಹಿಂಗ ಹುತ್ನ್ಯಾಗ ಮಣ್ಣಾಗ ಹಾಲು ಸುರಿದ್ರೆ ಏನಾಗ್ತಾವ? ಮನಪಾಲಾಗತ್ತೆ ಹೇಳ್ತಾನು. ಅಲ್ಲಿ ಹಾಲು ಸುರಿಬಾರ್ದು. ಯಪ್ಪ ಇಲ್ಲಿ ನನ್ನ ಗುರು ಅದಾನ, ಅದಕ್ಕೆ ನನ್ನ ಗುರು ನನಗೆ ಒಲದ ಪ್ರತ್ಯಕ್ಷ ಆಗುವವರೆಗೆ ನಾ ಹಾಲು ಸುರುವವನ ಅಂದ್ರಿ. ಇಷ್ಟೊಂದು ಕೂಡಲೇ ಅವನಿಗೆ ಕೋಪ ಬಂತ. ಇವತ್ತ ಲಾಸ್ಟ್, ಇವತ್ತ ಕೊನೆ. ನೀ ಕುರಿ ಕಾಯ್ದು ಬಿಟ್ಟು ಬಡಗಿ ಇಲ್ಲೇ ಹೋಗದ ಹೆಂಗ ಬಂದಿದ್ದಿ ನೋಡ ನೆಟ್ಟಗ ಹಂಗ ಹೋಗ್ಬೇಕಂದಾಗ ಅವ ಪಾಂಡುರಂಗ ಬಿಟ್ಟಲ್ಲ ಹೇಳ್ತಾನೋ, ನೀವು ನನ್ನ ಮನ್ಯಾಗ ಮೊದಲು ಇಟ್ಕೊಂಡವ್ರಲ್ಲ, ನೀವು ಬ್ಯಾಡ ಬ್ಯಾಡ ಅಂತ ಪರರ ಮನಿ ತೋರಿಸಿದಿರಿ. ನನಗ ತಾಯಿ ಮನ್ಯಾಗ ಇಟ್ಕೊಂಡಾಳ, ತಾಯಿ ಹೋಗಂದ್ರ ನಾ ಹೋಗ್ತೀನಿ, ಅಲ್ಲಿ ತನಕ ನಾ ಹೋಗಂಗಿಲ್ಲ ಅಂದ್ರಿ ಪಾಂಡುರಂಗ. ಇವ್ಗ ಕೋಪ ಬಂತು. ಮಡದಿ ಹತ್ರ ಬಂದ್ರಿ ಹೊಡ್ಕೊಟ್ಟು. ಮಡದಿ ಹತ್ರ ಬಂದು ಹೇಳ್ತಾನ, ನೋಡು ನಮ್ಮ ಮನ್ಯಾಗ ಏನ್ ಹುಡುಗದಲ್ಲ ಆ ಇಟ್ಟ್ಯ ಹಾಲು ಶುರು ಆಕತ್ತೆ ಅನ್ನೋದು ಕೂಡ, ಅದಕ್ಕಾಗಿ ನಾ ಹೇಳೇನೆ ಅವ್ನಿಗೆ ಮನಿ ಬಿಟ್ಟು ಹೋಗಂತ. ಮತ್ತೆ ನೀನು ಹಂಗ ಹೇಳ, ಒಂದ್ ಎಲೆಕ ಅವ್ನು ಏನಾರೇ ಮಾಡಿ ಮನ್ಯಾಗ ಇಟ್ಕೊಂಡಿ ಅಂದ್ರೆ ಯಾಕೆ ಸ್ವಲ್ಪ ನಿನ್ ಬೀಳ್ತಾವ ನೋಡಿ ಏಟಂತ. ಏಟ್ ಬೀಳ್ತಾವ ಅಂದ. ಏನ್ರಿ ಆ ಮಗು ನಮ್ಮ ಮನಿಗೆ ಬಂದ ಮ್ಯಾಲ ನಮ್ಗೆ 7 ಹೊತ್ತಿನ ಬರ್ತಾನಿತ್ತ. ಗಂಜಿ ಕುಡಿ ಪರಿಸ್ಥಿತಿ ಇತ್ತ. ಒಪ್ಪತ್ತು ಗಂಜಿ ಕುಡಿದ ಕಣ್ಣಿಗೆ ನೀತಿ ಇಲ್ಲದಾಗ ಮನ್ಕೊಂಡು ಯಾರೇ ಗಳದಿದ್ದೀವಿ ಕಡು ಬಡತನದಲ್ಲಿ. ಆ ಪುಣ್ಯಾತ್ಮ ಮಗು ಬಂದು ನಮ್ಮ ಮನ್ಯಾಗ ಪಾದ ಇಟ್ಟ ಮ್ಯಾಲ ಇಟ್ಟು ಕಂಬಳಿ ಮಾರಿ ಇಷ್ಟೊಂದು ಶ್ರೀಮಂತರಾಗಿದ್ದೀವಿ. ಮತ್ತ ನಮಗ ಬಡತನ ಹೋಗಿ ಅನ್ನ ಕೊರತಿಲ್ದಂಗ ಆಗೈತಿ. ನಾವೇ 100 ಮಂದಿಗೆ ಅನ್ನ ಹಾಕಾತೀವಿ. ಅವನು ಬಂದ ಮ್ಯಾಲ 7 ಕುರಿ ಹೋಗಿ 700 ಕುರಿ ಆಗ್ಯಾವು. ಅವನು ಹೊರಗೆ ಹಾಕಂತೀರಲ್ಲ, ನಿಮ್ಗೆ ಬುದ್ಧಿ ಅದು ಐಕ್ಯೋ ಇಲ್ಲೋ ಅಂತ ಕೇಳಿದ್ರು. ಅದು ನನ್ಗೆ ಗೊತ್ತಿಲ್ಲ. ಅವನು ಮೊದಲು ಇಲ್ಲಿದ ಮನಿ ದಾಟ್ಕೋಬೇಕು. ಇಷ್ಟಂದಾಗ ಜಾನಳಾಗಿರ್ತಕ್ಕಂಥ ಧರ್ಮ ಪತ್ನಿ ಲಕ್ಷ್ಮಿ ಅರ್ಥ ಮಾಡ್ಕೊಂಡು, ಏನಾದ್ರೂ ಆಗಲಿ ನನಗ ಏನ ಶಾಪ ಬರ್ತೈತಿ ಬರಲಿ, ಆ ಮಗುನ ಹೋಗನಬೇಕು ಅಂತ ಅಷ್ಟೊಂದ್ರಾಗ ಮನಿಗೆ ಬಂದ್ರಿ. ಇಟ್ಟಲ್ಲ ಮನಿಗೆ ಬಂದ ನೋಡಪ್ಪ, ಇಟ್ಟಲ್ಲ ನೀ ಹೋಗ್ಬೇಕಂದವ ನಂದೇಗೌಡ. ನೀ ಹೇಳುದು ಬೇಡ, ತಾಯಿ ಹೇಳ್ಬೇಕು. ತಾಯಿನೂ ಅದೇ ರಾಗ ಮಾಡಿದ್ರು. ಪಾಂಡುರಂಗ ಇಟ್ಟಲ್ಲ ಅಂದ, ಆಯ್ತು ತಾಯಿ, ಇಲ್ಲಿ ತನಕ ನನ್ನ 12 ವರ್ಷ ಇಟ್ಕೊಂಡ ನನಗ ಅನ್ನ ಪ್ರಸಾದ ಕೊಟ್ಟ ಮತ್ತ ಅನ್ನ ವಸ್ತ್ರ ಕೊಟ್ಟು ನನ್ನ ಜೋಪಾನ ಮಾಡಿದ್ದೀರಿ, ನಿಮಗ ಕಲ್ಯಾಣ ಆಗಲಿ ಅಂತ ಸುಮ್ಮನೆ ಹೊಂಟ್ರಿ. ಅವ್ರದ್ದು ಏನ ಸಂಪತ್ತು ಗಳಿಸಿದ್ರು ನೋಡ್ರಿ, ಆ ಸಂಪತ್ತೆಲ್ಲ ಪಾಂಡುರಂಗ ಇಟ್ಟನ್ನ ಬೆನ್ನ ಹಾಯ್ತ್ರಿ. ಇವ್ರು ಮೊದಲು ಏನ ಕಮಲಿ ನೇಯ್ತಿದ್ರಲ್ಲ, ಈ ಗಂಜಿ ಕುಡಿತಿದ್ರಲ್ಲ, ಅವ್ 700 ಕುರಿ ಹೋಗಿ 7 ಕುರಿ ಆದವ್. ಮತ್ ಅರ್ಥ ಉಳಿತು. ಇವ್ಗೆ ಅರ್ಥ ಆಗ್ಲಿಲ್ಲ. ದೇವ್ರು ಬಂದಾನ ನಮ್ಮ ಮನ್ಯಾಗ ದುಡಿಯಾಕತ್ತೆ ಅನ್ನೋದು, ಪರಮಾತ್ಮ ಬಂದು ಸ್ವತಃ ದುಡಿಯಾಕತ್ತೆ ಅನ್ನೋದು ಗೊತ್ತಾಗ್ಲಿಲ್ಲ. ಗೊತ್ತಾಗಲಾರ್ದಕ್ಕೆ ಏನ್ ಮಾಡಿದ್ರು, ಜೀವನ ಅಲ್ಲೋರು ಕಲ್ಲೋಲತ್ತ ಪಾಂಡುರಂಗನ ಬೆನ್ ಹಾಯ್ತು. ಪಾಂಡುರಂಗ ಬಿಟ್ಟಲ್ಲ ಬಹಳ ದೊಡ್ಡ ಪುಣ್ಯಾತ್ಮ, ಗುರು ಪ್ರತ್ಯಕ್ಷ ಆಗಿದ್ದಿಲ್ಲ. ಬೀರಲಿಂಗ ದೇವರು 12 ವರ್ಷ ಭಕ್ತಿ ಮಾಡಿದ್ರಲ್ಲ, ಹುತ್ತಿನಾಗಿಂದ ಮ್ಯಾಲ ಬಂದ ಬೀರಲಿಂಗ ದೇವರು ಪಾಂಡುರಂಗ ವಿಠಲನಿಗೆ ಪ್ರದಕ್ಷಿಣಾದ್ರಿ. ಗುರುದೇವ
12 ವರ್ಷದ ಮ್ಯಾಲ ನಿನ್ನ ಸೇವೆ ಮಾಡುದು ಪ್ರತ್ಯಕ್ಷ ನಿನ್ನ ನೋಡುದು ನನಗೆ ಭಾಗ್ಯ ಸಿಕ್ತು. ನೀವು ನಡೆದಾಡಬಾರ್ದ, ನೀವು ಓಡಾಡಬಾರ್ದ, ನೀವು ನನ್ನ ಕೊರಳಲ್ಲಿ ಲಿಂಗ ಮಾಡಿ ಕಟ್ಕೊತೀನಿ, ನನ್ನ ಕೊರಳಾಗ ನೀವು ಇರಬೇಕು ನೋಡು ಅಂತ ಪಾಂಡುರಂಗ ಭಕ್ತಿಯಿಂದ ಬೇಡ್ಕೊಂಡ್ರಿ ಗುರುವಿಗೆ. ಆಯ್ತು, ನಿನ್ನ ಭಕ್ತಿ ಹೆಂಗೈತೆ ಹಂಗ ಆಗ್ಲಿ ಅಂದ ಬೀರ್ಲಿಂಗ, ಹಂಗ ಆಗ್ಲಿ ಅಂದ. ಅವಾಗ ಅದನ್ನ ಕೊರಳಾಗ ಕಟ್ಕೊಂಡ ಲಿಂಗ ಆಗ್ತಾನೆ. ಬೀರ್ಲಿಂಗ ಕೊರಳಾಗ ಕಟ್ಕೊಂಡು ಪಾಂಡುರಂಗ ಹೊರತಾನು. ಈ ನಂದೇಗೌಡನ ಸಂಪತ್ತೆಲ್ಲ ಬೆಂದ್ ಹತ್ತಿತ್ತರಲ್ಲ, ಅದ ತಿಳಿಗಾಗಿ ಭೂಮಿಯಾಗಿ ಹಿಂದ್ ಹೊಳ್ಳಿ ನೋಡ್ತಾನು. ಹಿಂದ್ ಹೊಳ್ಳಿ ನೋಡಿದ್ರೆ ಇದ್ಯಾಕೆ ಈ ಸಂಪತ್ತು ಬೆಂದ್ ಹತ್ತಿ ಬರಾಕತೈತಿ ಅಂತ ಹೇಳಿ ಅದಕ್ಕೆ ಹೇಳ್ತಾನೆ ಪಾಂಡುರಂಗ ಇಟ್ಟಲ್ಲ, ನೀ ಇಲ್ಲೇ ಕಲ್ಲಾಗಿ ಬೀಳು ಅಂತ. ಆ ತಿಳಿಗಾಗಿ ಭೂಮಿಯಾಗ ಕಲ್ಲಾಗಿ ಬಿದ್ದೈತಿ ನೋಡಕ್ ಸಿಗ್ತದ್ರಿ ನಾವು. ಹೌದು, ಸಂಪತ್ತೆಲ್ಲ ಕಲ್ಲಾಗಿ ಬಿದ್ದು ಪಾಂಡುರಂಗ ಬಿಟ್ಟಲ್ಲ ತನ್ನ ಯಥಾರ್ಥ ಸಂಚಾರವನ್ನ ಮಾಡುತ್ತಾ ಮುಂದೆ ಸಾಗಿದ್ರಿ. ಟೈಮ್ ಭಾಳ ಆಯ್ತ್ರಿ, ಇವ್ನ ಕತಿ ಇನ್ನ ಭಾಳ ಐತಿ, ಇನ್ನ ಮುಂದೆ ಐತ್ರಿ ಏನ್ರಿ. ನಾ ಪ್ರಾರಂಭದಲ್ಲಿ ನೀವು ಹೇಳಿದ್ನಲ್ರಿ ಏನ್ರಿ, ಗುರುವಿನ ಎಂತ ಗುರುವಿನ ಮಾಡ್ಕೋಬೇಕು, ಹೇಸಿ ಗುರುವಿನ ಶಿಷ್ಯ ಆಗಬಾರ್ದು ಅಂತ ಹೇಳಿ ನಿಮಗೇನ್ ಹೇಳಿದ್ರಿಂದ ಅಂತದೊಂದು ಅನುಭವ ಕೇಳಿ. ಒಂದು ಪ್ರಾಂತದಲ್ಲಿ ಒಬ್ಬ ಹೇಸಿ ಗುರು ಇದ್ದ. ಆ ಹೇಸಿ ಗುರು ಭಕ್ತರ ಮನೆಗೆ ಹೊಂಟಿದ್ದ. ಭಕ್ತರ ಮನೆಗೆ ಹೊಂಟಿದ್ದ ಮೊದಲ ಹೇಸಿ ಗುರು. ಅವ ಶಿಷ್ಯರು ಯಾರು ಅವನ ಹತ್ರ ಬಂದಿದ್ದಿಲ್ಲ. ಒಬ್ಬ ದಿನಾಲು ಕೂಲಿ ಮಾಡ್ತಕ್ಕಂತ ಒಬ್ಬ ಪುಣ್ಯಾತ್ಮ ಇದ್ದ. ಅವ ದಾರ್ಯಾಗ ಭೇಟಿ ಆದ, ನೀ ನನ್ನ ಜೊತೆಲಿ ಬರ್ತೀಯೇನು ಅಂತಂದ. ನೀವು ಕರ್ಕೊಂಡು ಹೋದ್ರೆ ಬರ್ತೀನಿ ಅಂದ. ಅವಾಗ ಗುರು ಹೇಳ್ದ, ನಾ ಹೆಂಗ ಮಾಡ್ತೀನಿ ನೋಡು ಭಕ್ತರ ಮನ್ಯಾಗ, ನೀ ಹಂಗ ಮಾಡಬೇಕು ನೋಡು ಅಂದ. ನಾ ಮೊದಲು ಹೋಗಿ ಮರದಿಗೆ ಹೇಳಿ ಬರ್ತೇನು, ಇನ್ನ ನಾ ಗುರುಗಳು ಬಂದಾರು, ಗುರುಗಳ ಜೊತೆಲಿ ಹೊಂಟನಿ, ಬರಾಕ್ ಒಂದಿಷ್ಟು ಟೈಮ್ ಆಗ್ತತಿ, ನಿಂದ ನೀ ಆರಾಮಾಗಿರು ಅಂತ ಹೇಳಿ ಉಳ್ಕೊತ ಹೋಗಿ ಹೇಳಿ ಬರ್ತಾನ. ಈ ಗುರುವಿನ ಬೆನ್ನು ಹತ್ತಿ ಬಂದ ನೋಡ್ರಿ. ಅವಾಗ ಭಕ್ತರ ಮನೆಗೆ ಬಂದಾಗ ಭಕ್ತರು ಸ್ವಾಗತ ಮಾಡ್ತಾರಲ್ಲ, ಗುರುಗಳನ್ನ ಸ್ವಾಗತ ಮಾಡ್ರ, ಪಾದಿಗೆ ನೀರು ಹಾಕಿರ, ಪಾದ ತೊಳೆದ್ರ, ಮನೆ ಒಳಗಡೆ ಹೋಗಿ ಇನ್ನೇನಪ್ಪ ಅವಂಗೊಂದು ಇವರು ಗುರುಗಳು ಇರ್ಬೇಕು ಅಂತ ಹೇಳಿ ಅವಗೂ ಒಂದು ಮನೆ ಹಾಕಿದ್ರ, ಇವ್ಗೂ ಒಂದು ಮನೆ ಹಾಕಿದ್ರ, ಅದ್ರ ಮೇಲೆ ಇವ್ ಕೂತ್, ಇದ್ರ ಮೇಲೆ ಗುರು ಕೂತ್, ಇಬ್ರು ಕೂತರು ಪಾದ ಪೂಜೆ ಮಾಡಕತ್ತಾರೆ ಅವ್ರು ಏನ್ರಿ. ಜಲದಿಂದ ತೊಳೆದ್ರು, ಪಾದ ಪೂಜೆ ಮಾಡಿದ್ರು, ಶಾಸ್ತ್ರೋಕ್ತವಾಗಿ ಪಾದ ಪೂಜೆ ಮಾಡಿ ಹೇಳ್ತಾರ ಏನ್ರಿ. ಮಂತ್ರ ಹೇಳಕತ್ರಿ ಅವ್ ಗುರು. ಆ ಮಂತ್ರ ಹೇಳುವಾಗ ಇವ್ ಹೇಳಕತ್ತ, ಯಾಕಂದ್ರೆ ನಾ ಹೆಂಗ ಮಾಡ್ತೀನಿ ಹಂಗ ಮಾಡಂದಿದ್ರಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂದ್ರಿ. ಇವ್ ನಾನು ನನ್ನ ಇವ್ ಬರಂಗಿಲ್ರಿ. ಇವ್ ಹಿಂಗ್ ಶುರು ಮಾಡಿದ, ಇವ್ ಹಿಂಗ ನೋಡಿದ್ರಿ ಗುರು, ಹಿಂಗ ನೋಡಿದ, ಹಿಂಗ್ ಮಾಡಿದ. ಅವನೇನ್ ಮಾಡಿದ, ನಿನ್ನ ನೋಡಂದ ಅವನು. ಯಾಕಂದ್ರೆ ಹೆಂಗ ಮಾಡ್ತಿರ್ಲಿಲ್ಲ, ಹಂಗ ಮಾಡಂದಿದ್ರ ಹಂಗ ಮಾಡಕತ್ರಿ, ಅವನೇನ್ ತಪ್ಪಿಲ್ಲ. ಇದು ಬಹಳ ಅತಿರೇಕ ಕೇಳ್ತತಿ. ನಾವ್ ಒಂದಿಷ್ಟ ಅನುಷ್ಠಾನ ಪೂಜೆ ಮಾಡ್ಕೊಂಡು ಬರ್ತೀವಿ, ಆಮೇಲೆ ಪ್ರಸಾದ ಮಾಡಿ ದಕ್ಷಿಣ ಕೊಡುವಂತ್ರಿ, ಒಳಗ್ ಒಂದಿಷ್ಟು ನಾವು ಕೋಲ್ಯಾಗ ಹೋಗ್ತೀವಿ ಅಂತ ಅಂದ್ರ. ಯಾರು ಬೇಡತ್ತಾರಂತ ಹೇಳ್ತೆ, ಒಳಗ ಕೋಲ್ಯಾಗ ಬಂದ್ರಿ. ಇವ್ ಗುರು ಕೊತ್ತ, ಅಲ್ಲಿ ಕೊತ್ತ, ಇನ್ನೇನು ಪೂಜೆಗೆ ಅನುಷ್ಠಾನ ಕೊತ್ತಾರೆ. ಅವ್ ಕಣ್ಣು ಮುಚ್ಕೊಂಡು ಕೊತ್ತ, ಇವ್ ಕಣ್ಣು ಮುಚ್ಕೊಂಡು ಕೊತ್ತ, ಮಂತ್ರ ನೋಡ್ಯಾಕತ್ತಾರಲ್ಲ, ಓಂ ಓಂ ಹಿಂಗ್ ಮಂತ್ರ ನೋಡಕತ್ರ. ಅವನು ಅನ್ನಕತ್ರಿ ಅವನು ಏನ್ರಿ. ಇವನಿಗೆ ಸಿಟ್ಟು ಬಂತು ನೋಡ್ರಿ. ಸಿಟ್ಟು ಬಂದದ್ದ ನಿಮಗೆ ಹೇಳ್ತೀನ್ರಿ. ಏ ಅಂದವ್, ಏ ಅಂದವ್, ಏನ್ ಗುಡ್ಡೆ ಏನ್ದ ಶೇರಿಗೆ ಸವಾ ಸೇರ್ರಿ ಅಂತಾರಿಲ್ರಿ, ಶೇರಿಗೆ ಸವಾ ಸೇರ್ ಉತ್ತರ ಕೊಡಕತ್ತ. ಗುರು ಹೇಳ್ದ, ಗುರು ಮಂತ್ರ ಬಾಳ ಚಂದ ಹೇಳಕತ್ತ, ಪೂಜಾದ ಮಂತ್ರಗಳು ಹೇಳಕತ್ತ. ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂದ. ನನ್ನಾನು ನನ್ನಾನ, ನಾನಾನು ನನ್ನನ, ನನ್ನಿನ ನನ್ನನ, ನಾನಾನು ಅಂತಾರೆ ಇವನು. ನಮ್ಮ ಗುರುವಿನ ಪೂಜೆ ಆಗ್ತದ, ನಂದು ಪೂಜೆ ಆತ ಅಂದೇನು. ಅವಾಗ ಕಣ್ಣು ತೆರೆದು ಬಿಟ್ಟು ಅವ ಹೇಳ್ದ, ಅಲ್ಲೋಡ ನೀ ಅಲ್ಲೋಡ. ಅವ ಆಚೆ ಕಡೆ ಪಾದರಕ್ಷೆ ಬಿಟ್ಟಿದ್ದ, ಇವ್ ಈಚೆ ಕಡೆ ಪಾದರಕ್ಷೆ ಬಿಟ್ಟಿದ್ದ. ಅವನ ಕಾಲಾಗ ಹರಕ್ ಮೆಟ್ಟಗಳಿದ್ದು, ಇವನ ಕಾಲಾಗ ಒಂದಿಟ್ಟು ಪಾದರಾಕ್ಷಿಗಳಿದ್ದು. ನಿನ್ನ ನೋಡ ನೋಡಂದವ, ನಿನ್ನ ನೋಡಂದ. ಆವಾಗ ಆ ಪಾದರಾಕ್ಷಿ ತಗೊಂಡು ಗುರು ಅವನಿಗೆ ಹೊಡ್ಯಾಕತ್ತ. ಇವನು ಹೊಡ್ಕೊತ ಹರಿದು ಪಾದರಾಕ್ಷಿ ತುರ್ಲ.
ಅದನ್ನು ತಗೊಂಡು ಬಂದು ಇವ್ ಹೊಡ್ಯಾಕತ್ತ, ಇವ್ ಅವನಿಗೆ ಹೊಡಿತಿದ್ದ, ಅವ ಇವನಿಗೆ ಹೊಡಿತಿದ್ದ. ರಮ್ 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 ಒಳಗ್ ಶಬ್ದ ಬರಕತ್ತ. ಹೊರಗೆ ಭಕ್ತರು ನಿಂತ ಶಿಷ್ಯರು ನಿಂತು ಕೇಳಾಕತ್ತಾರೆ, ಏನಂತ ಕೇಳಾಕತ್ರ. ಹಿಂಗ್ಯಾಂಗ ಶಬ್ದ ಬರಾಕೈತು, ಗುರುಗಳು ಏನ್ ಜಗಳ ಹಾಕತ್ರು, ಏನ್ ಬಡದಾಡಕತ್ರು, ಏನ್ ಆಗಾಕೈತ್ರಿ ಒಳಗ ಅಂತ ಅವ್ರು ಹೊರಗೆ ನಿಂತು ಕೇಳಾಕತ್ರಿ. ಅವಾಗ ರೀ ಅವ ಇಟ್ಟು ಹೊಡೆದಿದ್ದ ನಿಮ್ಗೆ ಹೇಳ್ತೀನಿ. ಗುರು ಮೊದಲ ಕಸು ಮನುಷ್ಯ ರೀ ಅವ. ಕಸು ಮನುಷ್ಯ ಏನ್ ಗೊತ್ತಿಲ್ಲಾಗಿತ್ತು, ಹೆಂಗ ಮಾಡ್ತಿರ್ಲಿಲ್ಲ ಹಂಗ ಮಾಡಂದಿದ್ದಿಲ್ಲ. ನಾ ಹೆಂಗ್ ಮಾಡ್ತೀನಿ ಹಂಗ ಮಾಡತ್ತೇನ ಅವನಿಗೆ ಹೇಳಿ ಕೊಟ್ಟಿದ್ದಿಲ್ಲ. ಅದೇ ರೀತಿ ಅವನು ಹೊಡೆದ ಅಂತಂದ್ರ ಅಂತಿಂತ ಏಟು ಬೀಳಿಲ್ರಿ, ಬಹಳ ದೊಡ್ಡ ಏಟು ಬಿದ್ದು ಗುರುಗಳು ಬೆನ್ನ ಮೇಲೆಲ್ಲ ಬಾಸ್ ಮೀಡಿದು. ಬಾಸ್ ಬಿದ್ದಾಗ ಅವಾಗ ನಮ್ಗೆ ಎಚ್ಚರಿಕೆ ಆಯ್ತು, ಇದನ್ನ ಹೊಡಿದ್ ಬೇಡ, ಇನ್ನು ಹೊಡೆದ್ರೆ ನನ್ನ ಪ್ರಾಣನ ಇವ ತೆಗಿತಾನು ಅಂತ ಹೇಳಿ ಅವಾಗ ಅಂಜಿ ಅವ್ರ ಬಾಗಲ ತೆಗೆದ್ರಿ. ಬಾಗಲ ತೆಗೆದ್ರು. ಯಾಕೆಪ್ಪ ಇಷ್ಟೊಂದ ಬಡದಾಟ ಹೊಡೆದಾಟ ಒಳಗೆ ಶಬ್ದ ಬರ್ತಿತ್ತು. ಅದ್ ನಿಮ್ಗೆ ಗೊತ್ತಾಗಂಗಿಲ್ಲ, ಯಾಕಂದ್ರ ಮರ್ಯಾದೆ ಹೋತಂದ್ರ ಗುರುಗಳು ಮರ್ಯಾದೆ ಹೋತಂದ್ರಿ. ಅವ ಹೇಸಿಗಳು ಎಂತ ಶಿಷ್ಯರ ಮಾಡ್ಕೊಂಡಿದ್ದ ಅಂತಂದ್ರ ಎಲ್ಲಾ ಶ್ರೀಮಂತರ ಶಿಷ್ಯರನ್ನ ಮಾಡ್ಕೊಂಡಿದ್ರು. ಬಾಳ ದೈಕಿದ್ರಿ ಅವ. ಮೊದಲ ಹೇಸಿಗಳು ಯಾಕಂದ್ರೆ ಎಲ್ಲ ಬಾಚಿ ಬಗದ್ ಹಾಕೋಬೇಕು. ಇಂಥ ಶ್ರೀಮಂತರನ್ನ ಶಿಷ್ಯರ ಮಾಡ್ಕೊಂಡಿದ್ದ. ಬಡವ್ರಿಗೆ ಅವ್ ದೀಕ್ಷಾನ ಕೊಡ್ತಿದ್ದಿಲ್ಲ. ಯಾಕಂದ್ರೆ ಬಡವರು ಕಾಣಿಕೆ ಕೊಡ್ಬೇಕಲ್ಲ, ಕೊಡಕ್ಕೆ ಏನು ಇರ್ತಿದ್ದಿಲ್ಲ ಅವ್ರ ಮನ್ಯಾಗ. ಅದಕ್ಕಾಗಿ ಬಡವ್ರ ಕಡೆ ನೋಡ್ತಿದ್ದಿಲ್ಲ, ಬಡವ್ರಿಗೆ ಉಪದೇಶ ಕೊಡ್ತಿದ್ದಿಲ್ಲ, ಅವ್ರನ್ನ ಶಿಷ್ಯರನ್ನ ಮಾಡ್ಕೊತಿದ್ದಿಲ್ರಿ. ಬರೀ ಶ್ರೀಮಂತರನ್ನ ನೋಡಿ ಉಪದೇಶ ಕೊಡ್ತಿದ್ದ. ಇಂಥ ಶಿಷ್ಯರನ್ನ ಮಾಡ್ಕೊಂಡಿದ್ರಿ ಬೆರಿಕಿ. ಬಹಳ ದೊಡ್ಡ ಬೆರಿಕಿ ನೀವು. ಅವಾಗ ಏಟ ತಿಂದಿದ್ದಲ್ಲ, ಪ್ರಾಣ ಹೋಗದೆ ಅಂತ ಬಾಗ್ಲ ತೆಗದ. ಅವ್ರ ಕೇಳಕತ್ರಿ, ಏನ್ ಶಬ್ದ್ರಿ? ನಿಮ್ಮ ಮನ್ಯಾಗ ಬ್ರಹ್ಮ ಪಿಶಾಚಿತ್ತು, ಅದನ್ನ ಹೊಡೆದ ಮನಿ ಬಿಟ್ಟು ಹೊರಗೆ ಹಾಕಿ ಬಂದೀವು ನೋಡು ಅಂತ ಸುಳ್ಳು ಹೇಳಿದೀವಿ. ಗುರು ನನ್ನ ಹೊಡೆಸ್ಕೊಂಡಂದ್ರೆ ಮರ್ಯಾದೆ ಹೋಗ್ತಿ, ಸುಮ್ ಕೂತ್ರಿ. ಅವಾಗ ಅವ್ರು ಪ್ರಸಾದಕ್ಕೆ ಕುಂಡಿಸ್ತಿರ್. ಗುರುಗಳಿಗೆ ಒಂದು ಮನಿ ಹಾಕಿರ, ಇವ್ರು ಗುರುಗಳಿಗೆ ಇರ್ಬೇಕಂತ ಅವನಿಗೆ ಒಂದು ಮನಿ ಹಾಕಿರ. ಪ್ರಸಾದ ಏನೋ ನಡೀತ್ರಿ. ಪ್ರಸಾದ ನಡೆಯುವಾಗ ಮಂತ್ರ ಅನ್ಬೇಕಲ್ಲ, ಮಂತ್ರ ಅನ್ನಕತ್ರಿ. ಯಾವುದು? ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಒಂದ್ರಿ ಅವಂದ ನನ್ನಿ ನನ್ನಾನ ನಾನಾ ನನ್ನಾನ ನನ್ನಿ ನನ್ನಾನ ಈ ಮಂತ್ರ ನೋಡಿದೆ ಅವ. ಅವ್ರಂದ್ರು ಈ ಗುರುಗಳ ನಮಗ್ ಹೇಳಿಕೊಟ್ಟ ಮಂತ್ರ ನೀವು ಕಲಿಸಿದಿರಿ, ಈ ಮಂತ್ರ ಆ ಮಂತ್ರ ವಿಶೇಷವಾಗಿ ಐತೆ, ಅದು ಬ್ಯಾರೆ ಐತೆ, ಅದ್ರ ಕಡೆ ಲಕ್ಷ ವಹಿಸ್ಬೇಡ್ರಿ, ಇದು ಪ್ರಸಾದ ಮಾಡೋಣ ಅಂದ್ರೆ. ಯಾಕಂದ್ರೆ ಆ ಕಡೆ ಹೋದ್ರ ಕಲ್ಲು ಹೋಗದ್ರ ಮತ್ತ ನನ್ನ ಮಂಡ್ಯಾಗ ಅವರು ತೆಗೆದು ಬೇಡ, ನನ್ನ ಮಾನ ಹೋಗೋದು ಬೇಡ ಅಂತ ಪ್ರಸಾದ ಅವ್ರು ಮಾಡ್ರಿ. ಪ್ರಸಾದ ಮಾಡಿದ್ಮೇಲೆ ಕಾಣಿಕೆ ಕೊಡ್ಬೇಕಲ್ರಿ. ಕಾಣಿಕೆ ಗುರುಗಳಿಗೆ ಎಚ್ಚೆತ್ತುವಾಗಿ ಕೊಟ್ರಿ. ಯಾವತ್ತೂ ಈ ಗುರುಗಳು ನಮ್ಮ ಮನೆಗೆ ಬಂದಿಲ್ಲ ಅಂತ ಅವ್ರಿಗಿಂತ ಹೆಚ್ಚು ಇವ್ರಿಗೆ ಕೊಟ್ರಿ. ಇವ್ರು ಗುರುಗಳು ಅಂತ ಇವ್ರಿಗೆ ಕೊಟ್ರ. ಯಾಕಂದ್ರೆ ಅವ್ ಗುರುಗಳು ಮಾಡ್ಕೊಂಡ್ ಬಂದಿದ್ದ. ಅವ್ ಸಾಲ ಬಟ್ಟಿ ಇದ್ದು ರೀ, ಅವು ಕ್ಯಾಮಿ ಬಟ್ಟಿ ಉಳಿಸ್ಕೊಂಡು ಅವ್ನ ತರಣ ಮಾಡ್ಕೊಂಡ್ ಬಂದಿದ್ರಿ. ಯಾಕಂದ್ರೆ ನಮ್ ಶಿಷ್ಯ ಅಂತ ತೋರ್ಸ್ಕೊಬೇಕಲ್ಲಿ. ಅಲ್ಲಿ ನಿಮ್ಗೆ ಹೇಳ್ತಿದ್ರಿ, ಕಾಣಿಕೆ ಇವ್ರಿಗೆ ಹೆಚ್ಚಿಕೊಟ್ರು. ಆ ಕಥೆ ಇಷ್ಟು ನೋಡ್ರಿ. ಹೊರಗೆ ಬಂದ, ಆ ಕಾಣಿಕೆ ಎಲ್ಲ ಕೊಡು, ಆ ಕಾಣಿಕೆ ಎಲ್ಲ ನನ್ ಕೊಡು. ನೀನು ಶಿಷ್ಯನ, ನೀನು ಭಕ್ತನ? ಅವಂದ ನೀನು ಗುರುವನ, ನೀನು ಭಕ್ತನ? ನಿನ್ನೊಳಗೆ ನಿನ್ಗೇನ್ ಕೊಟ್ಟಾರ ಆ ಕಾಣಿಕೆ ನನ್ ಕೊಡ. ಯಾಕ ಅಂದಾಗ ನಾನು ಅಂದಿದ್ರಲ್ಲೇನು? ನಿಮ್ಗೆ ಹೇಳ್ತೀನ್ರಿ. ಅವಂದ ಬ್ಯಾಡವಯ್ಯಪ್ಪ, ಇದೇನ್ರಿ ಕೇಳ್ರಿ, ಇನ್ ಮತ್ತ ಇಲ್ಲಿ ಯಾರೋ ಇಲ್ಲ, ಇದನ್ನ ಬಡದ ಕಸ್ಕೊಂಡ ನನ್ನ ಅದೋ ಗತಿ ಮಾಡಿ ಪ್ರಾಣ ತೆಗೆದು ಹೋಗೋದು ಬೇಡ ಅಂತ ಆ ಗುರು ಅವನಲ್ಲಿ ಇದ್ದಂತ ಕಾಣಿಕೆ ಬಿಟ್ಟು ಕೊಟ್ಟ ಬಿಟ್ಟು ಓಡಿ ಹೋಗುದು ಅಂತ ಅಂದ್ರಿ ಅವನು. ಇವನು ಬಿಟ್ಟು ಇವನ್ನೆಲ್ಲ ತಗೊಂಡು ಮನೆಗೆ ಬಂದು ಹೆತ್ತಿಗೆ ಹೇಳಿದ, ನೋಡ ಸ್ವಾಮಿಗಳು ಆಗೋದಂದ್ರೆ ಹೆಂಗೈತಿ ನೋಡು. ಸ್ವಾಮಿಗಳನ್ನ ಆಜ್ಞೆ ನೀ ಸ್ವಾಮಿಗಳ ಕಡೆ ಕಳಿಸ್ಲಿಲ್ಲ, ಸನ್ಯಾಸಿ ಮಾಡ್ತಾರೋ ಏನೋ ಮಾಡ್ತಾರೋ ಅಂತ ಅನ್ಕೊಂಡು ನಾನು ಬಿಟ್ಟು ಹೋಗ್ತಾನಿವ. ಬಿಟ್ಟು ಹೋದಂದ್ರ ನನಗಿಲ್ದಂಗ ಆಗ್ತೈತಿ ಅಂದಿ. ನೋಡು, ನಾ ಒಂದೇ ದಿನ ಸ್ವಾಮಿ ಆಗಿ ಹೆಂಗ ಬಂದ ನೋಡಿ. ಎಷ್ಟು ಇನ್ನು ಕಾಯಂ ಆಗಿ ಸ್ವಾಮಿ ಆಗಕ್ಕೆ ಬಿಟ್ಟು ಅಂದ್ರ ಬಹಳ ದೊಡ್ಡ ಸಂಪತ್ತು ಬರ್ತೈತಿ. ಯಾರು ಹೇಳ್ತಾರ ಅಂದ್ರಿ, ಇಂದಿಂದ ನೀವು ಸ್ವಾಮಿ ಆಗ್ರಿ. ಏನಂತಾರ್ರಿ ಅದಕ್ಕ? ಏನಂತಾರೆ ಇಂಥ ಸ್ವಾಮಿಗಳಿಗೆ? ಒಂದ್ ಹಿಂದಿ ಒಳಗೆ ಒಂದು ಶಬ್ದ ಬಳಸ್ತಾರೆ. ಏನ್ರಿ? ಏನ್ ಬಳಸ್ತಾರ್ರಿ? ಬಹಳ ಚಂದ ಶಬ್ದ. ಏನ್ರಿ ಅದು? ದೀನಕೋ ಸಾಧು. ಏನ್ರಿ? ದೀನಕೋ ಸಾಧು ರಾತ್ಕೋ ಚೌದು ಅಂತ ಬಳಸ್ತಾರ ಶಬ್ದ. ನೀವು ಹಗಲತ್ತ
ಇವ ಹಗಲತ್ತ ಪ್ರಪಂಚದಲ್ಲಿ ಇವ ಹಿಂಗಿರ್ತಾನ ಸಾಧುವಾಗಿ, ರಾತ್ರಿ ಇವ ಚೋದವಾಗಿರ್ತಾನ, ರಾತ್ರಿ ಚೋದವಾಗಿರ್ತಾನ, ಹಗಲತ್ತ ಸಾಧುವಾಗಿರ್ತಾನ. ಇಂಥ ಸಾಧು ನಮ್ಮ 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 ರಾಷ್ಟ್ರದಲ್ಲಿ, ನಮ್ಮ ಭಾರತದಲ್ಲಿ, ನಮ್ಮ ಪುಣ್ಯಮಯ ಭೂಮಿಯಲ್ಲಿ ಇಂಥ ಪಾಂಡುರಂಗ ಸಂತರು ಬೇಕಾದಷ್ಟಾಗ್ಯಾರ. ಮಾಲಿಂಗರಾಯನ ಸಿದ್ಧರಾಗ್ಯಾರ, ಶರಣರಾಗ್ಯಾರ, ಮಾರಾಯಿಗಳಾಗ್ಯಾರು. ಇಂಥವ್ರು ಏನು ಕೊಟ್ಟರು ಬೇಡ, ಎಂಥವ್ರು ಬೇಕು ಅಂದ್ರೆ ಯಥಾರ್ಥವಾಗಿ ಬೇಕು. ಪ್ರಪಂಚ ಪಾರಮಾರ್ಥ ಎರಡು ಕೂಡಿ ನಡೆಸೋರು ಬೇಕು. ಗುರುವಿನ ಮಾಡಿಕೊಂಡು ಗುರುವಿನ ಗುಲಾಮನಾಗಿ ಯಥಾರ್ಥವಾಗಿ ಜ್ಞಾನ ತಿಳ್ಕೊಂಡು ಇದ್ದಾಗ ಸಾಗುವವರು ಬೇಕಾಗೈತೆ. ಏನಾತ್ಮಿ ಬಂಧುಗಳೇ, ಇಲ್ಲಿಗೆ ನಮ್ಮ ಪ್ರವಚನವನ್ನ ಮುಕ್ತಾಯ ಮಾಡೋಣ. ಯಾಕಂತ ಕೇಳಿದ್ರೆ ಇಂಥ ಮಳೆಯಲ್ಲಿ ಕೂಡ ಬಂದ ನನ್ನ ತಾಯಿಯವರು ಬಹಳ ನಡ್ಕೊಂಡು ಬರ್ತಾರ. ಇಷ್ಟೆಲ್ಲ ಆದ್ರೂ ಕೂಡ ಒಬ್ಬೊಬ್ಬರಾಗಿ ಸಮಯ ನೋಡ್ಕೊಂಡು ಬಂದು ಪ್ರವಚನ ಕೇಳಿದ್ದೀರಿ, ಬಹಳ ಸಂತೋಷ. ಹಾಗೆ ಅಡಿಗೆ ಪ್ರಸಾದವನ್ನು ಇಂಥ ಮಳೆಯಲ್ಲಿ ಅವರು ಕೂಡ ನಿಯಮಬದ್ಧವಾಗಿ ಕರ್ಮಬದ್ಧವಾಗಿ ಅವರು ಕೂಡ ಅಡಿಗೆ ಪ್ರಸಾದವನ್ನ ಮಾಡ್ಯಾರು. ನೀವು ಆರತಿಯನ್ನ ತಗೊಂಡು ಮುತ್ತೋದ್ಯಾರು ಬರ್ರಿ, ಮತ್ತ ಮಂಗಲದೊಂದಿಗೆ ಮಂಗಳಾರತಿಯೊಂದಿಗೆ ಮಂಗಲವನ್ನು ಪಾಡೋಣ. ಏನಾತ್ಮೀಯ ಬಂಧುಗಳೇ, ಇನ್ನ ಇವತ್ತಿನ ಪ್ರವಚನ ಮುಗೀತು ಹೇಳ್ರಿ. 28 ದಿನದ ಪ್ರವಚನ ಮುಗೀತ್ರಿ. ಇನ್ನು ಎಷ್ಟು ದಿನ ಉಳಿತ್ರಿ? 3 ದಿನ. ನಾಳೆ ಗುರುವಾರ, ಶುಕ್ರವಾರ ಬೆಳಗ್ಗೆ ಇದ ಟೈಮ್ಗೆ ಶನಿವಾರ ಮುಕ್ತಾಯ. ನೀವು ಗುರುವಿನಿಂದ ನಿಮ್ಮ ಮನೆ ಕಡೆ, ನಾವು ನಮ್ಮ ಕಾರ್ಯಕ್ರಮದ ಕಡೆ. ನಿಮಗ ಶನಿವಾರ ದಿನ ಕೊನೆಗೊಳ್ಳುತ್ತದ ನಿಮ್ಮ ಭೇಟಿ ಕೊನೆಯ ದಿನ. ಮತ್ತ ಮುಂದಿನ ಸಂದರ್ಭಗಳಲ್ಲಿ ಮತ್ತೊಂದು ಯೋಗ ಇದ್ರೆ ಮತ್ತ ಈ ವೇದಿಕೆಗೆ ಮತ್ತೆ ಬರೋಣ, ಮತ್ತೆ ಈ ಕಾರ್ಯಕ್ರಮ ನಡೆಸೋಣ. ಅಷ್ಟರೊಳಗಾಗಿ ನಮ್ಮ ಮಾಲಿಂಗರಾಯನ ಗುಡಿನೂ ಒಂದು ಹಂತಕ್ಕೆ ಬಂದು ಮುಗಿದಿರ್ತದ. ಮತ್ತ ಬೇರೆ ಬೇರೆ ಕಟ್ಟಡಗಳು ಇಲ್ಲಿ ಚಾಲು ಆಗಿರ್ತಾವೆ. ನಾಲ್ಕು ಬಂಧುಗಳೇ, ಅದನ್ನೆಲ್ಲ ಮುಂದಿನ ದಿನಮಾನಗಳಲ್ಲಿ ಕಣ್ಣು ತುಂಬ ನೋಡಿ ನಾವು ಆನಂದ ಪಡೋಣ ಅಂತ ಹೇಳಿ ಈ ಕಾರ್ಯಕ್ರಮ ಮುಕ್ತ. Ay,